ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಎನ್ವಿರಾನ್ಮೆಂಟ್ ಸ್ಟಡೀಸ್ ಕನ್ನಡದಲ್ಲಿ ಪರಿಸರ ವಿಜ್ಞಾನ ಈ ಸಿಲೆಬಸ್ ಅಲ್ಲಿ ಫಸ್ಟ್ ಟಾಪಿಕ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ಕನ್ನಡದಲ್ಲಿ ಸಾರಿಗೆ ವ್ಯವಸ್ಥೆ. ಸೆಕೆಂಡ್ ಟಾಪಿಕ್ ರಿವರ್ಸ್ ಅಥವಾ ನದಿಗಳು, ಅದನ್ನ ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ್ಮೇಲೆ ಒಂದು 20 MCQ ಕ್ವಶನ್, ಅದು NCERT ಲೆವೆಲ್ ಅಲ್ಲಿ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಒಂದು 20 ರಿಂದ 25 ಅಡ್ವಾನ್ಸ್ಡ್ MCQ ಕ್ವಶನ್ ನ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ರಿವರ್ಸ್ ಅಂದ್ರೆ ಏನು? ರಿವರ್ಸ್ ಅಂದ್ರೆ ನದಿಗಳು. ನೋಡಿ ಇದ್ರ ಇಂಪಾರ್ಟೆನ್ಸ್ ಏನಕ್ಕೆ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅಂದ್ರೆ, ಪೂರ್ತಿ ಪ್ರಪಂಚದಲ್ಲಿ ನಾಗರಿಕತೆ ಅಂದ್ರೆ ಸಿವಿಲೈಸೇಷನ್ ಶುರುವಾಗಿದ್ದೇ ನದಿ ತೀರದಲ್ಲಿ, ಆಯ್ತಾ. ರಿವರ್ ಬ್ಯಾಂಕ್ ಸೈಡ್ ಅಲ್ಲಿ ಸಿವಿಲೈಸೇಷನ್ ಶುರುವಾಯಿತು, ಆಯ್ತಾ. ಯಾವುದೇ ದೇವಸ್ಥಾನ, ಮಸೀದಿ, ಚರ್ಚು, ಬೇರೆ ಇನ್ಯಾವುದೋ ಪೂಜ್ಯ ಸ್ಥಳ ಅಂತ ಹೇಳ್ತಾರೋ ಅಲ್ಲೆಲ್ಲೂ ನಾಗರಿಕತೆ ಶುರುವಾಗಿಲ್ಲ. ಫಸ್ಟ್ ನಮ್ದು ಸಿವಿಲೈಸೇಷನ್ ಅಥವಾ ನಾಗರಿಕತೆ, ಜನಗಳು ಗುಂಪಾಗಿ ವಾಸ ಮಾಡಕ್ ಶುರು ಮಾಡಿದ್ದು ಫಸ್ಟ್ ನದಿ ತೀರದಲ್ಲಿ. ಮೊದಲೆಲ್ಲ ಏನ್ ಮಾಡ್ತಾರೆ, ಕಾಡು, ಬೆಟ್ಟ, ಗುಡ್ಡ, ಕಾಡು ಎಲ್ಲಿ ಬೇಕು ಅಲ್ಲೆಲ್ಲ ವಾಸ ಮಾಡ್ತಾ ಇದ್ರು. ನಾಗರಿಕತೆ ಅನ್ನೋದು ಶುರುವಾಗಿದ್ದು ನದಿ ತೀರದಲ್ಲಿ, ಗುಂಪಾಗಿ ಒಂದು ಪ್ರಾಪರ್ ಲೈಫ್ ಸ್ಟೈಲು, ಒಂದು ಸೌಹಾರ್ದಯುತವಾಗಿ ಜನಗಳು ವಾಸ ಮಾಡಕ್ ಶುರುವಾಗಿದ್ದು ನದಿ ತೀರದಲ್ಲಿ. ಅದಾದ್ಮೇಲೆ ಜಾತಿ, ಧರ್ಮ, ಈ ದೇಶ, ಗಿಡಿ ಎಲ್ಲ ಶುರುವಾಗಿದ್ದು, ಆಯ್ತಾ. ಫಸ್ಟ್ ನಮ್ದು ಪೂಜ್ಯನೀಯ ಸ್ಥಳ ಅಂದ್ರೆ ನದಿ, ಆಯ್ತಾ. ಅದಕ್ಕೋಸ್ಕರ ಈ ಚಾಪ್ಟರ್ ತುಂಬಾ ಮುಖ್ಯವಾಗಿದೆ. ಈಗ ಈ ಚಾಪ್ಟರ್ ಮೇಲೆ ಫಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಕನ್ನಡದಲ್ಲಿ ಭಾರತದ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಯಮುನಾ, ಆಪ್ಷನ್ ಬಿ ಗೋದಾವರಿ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ನರ್ಮದಾ. ಯಾವ್ದಿರ್ಬೋದು? ಒಂದು 5 ಸೆಕೆಂಡ್ ಟೈಮ್ ಕೊಡ್ತೀನಿ, ಆಯ್ತಾ. ಕಾಮೆಂಟ್ ಬಾಕ್ಸ್ ಅಲ್ಲಿ ಪಾಸ್ ಮಾಡ್ಬಿಟ್ಟು ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆಪ್ಷನ್ ಮೆನ್ಷನ್ ಮಾಡಿ, ಆಯ್ತಾ. ಇಟ್ ಇಸ್ ಲೈಕ್ ಇಂಟ್ರಾಕ್ಷನ್ ಇದ್ದಂಗೆ, ನನಗೆ ಮತ್ತೆ ನಿಮ್ಗೆ ಇರೋ ಇಂಟ್ರಾಕ್ಷನ್ ಇದ್ದಂಗೆ, ಆಯ್ತಾ. ಆಪ್ಷನ್ ಏನ್ ಬರುತ್ತೆ? 5 ಸೆಕೆಂಡ್ ಟೈಮು. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಗಂಗಾ ನದಿ, ಆಯ್ತಾ. ಭಾರತದ ಅತಿ ಉದ್ದವಾದ ನದಿ ಅಥವಾ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಇಸ್ ಗಂಗಾ ರಿವರ್. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ, ಆಯ್ತಾ. ಬರೀ ಹಿಂಗೆ ಹೇಳ್ಕೊಂಡು ಹೋದ್ರೆ ಆಪ್ಷನ್ ಸಿ ಗಂಗಾ ಹಿಂಗೆ ಹೇಳ್ಕೊಂಡ್ರೆ ಅದೇನು ಪ್ರಯೋಜನ ಆಗಲ್ಲ. ಅದಕ್ಕೆ ಏನ್ ಮಾಡಿ ಅಂದ್ರೆ, ನಾನು ಈ ಕ್ಲಾಸ್ ನಾನು ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ, ಆಯ್ತಾ. ಲಾಸ್ಟ್ ಟ್ರಾನ್ಸ್ಪೋರ್ಟೇಷನ್ ಚಾಪ್ಟರ್ಗೋಸ್ಕರ ಈ ಚಾಪ್ಟರ್ ನಾನು ಒಂದು ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ. ಗಂಗಾ ನದಿ ಅಂತ ಇದೆ, ಅದ್ರ ಮೇಲೆ ಸುಮಾರು ಕ್ವಶನ್ ಕೇಳ್ಬೋದು. ಅದನ್ನ ನೀವೇನ್ ಮಾಡಿ, ಈ ರೀತಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಗಂಗಾ ನದಿ ಅಂದ್ರೆ ಅದ್ರ ರಿಲೇಟೆಡ್ ಇಂಪಾರ್ಟೆಂಟ್ ಫೀಚರ್ಸ್ ಎಲ್ಲ ಕಂಪ್ಲೀಟ್ ಮೈಂಡಲ್ಲಿ ಕೂತ್ಕೊಂಡಿರ್ಬೇಕು, ಅಷ್ಟು ಸ್ಟಡಿ ಮಾಡಿರ್ಬೇಕು. ಸುಮ್ಮನೆ ಯಾವುದೋ ಒಂದು MCQ ಕ್ವಶನ್ ಇದೆ, ವಿಚ್ ಇಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ, ಗಂಗಾ ನದಿ, ಅದು ಪ್ರಯೋಜನ ಆಗಲ್ಲ. MCQ ಅಲ್ಲಿ ನೀವು ಜಾಸ್ತಿ ಔಟ್ ಆಫ್ ಸ್ಕೋರ್ ಮಾಡೋದು ತುಂಬಾ ಕಷ್ಟ ಇದೆ, ಆದ್ರೆ ಟ್ರೈ ಮಾಡ್ಬೋದು. ಇದೇನೋ ಓಕೆ, ನವೋದಯ ಸೈನಿಕ್ ಸ್ಕೂಲ್ ಇನ್ನ ಒಂದ್ ಸ್ವಲ್ಪ ಟಫ್ ಇರುತ್ತೆ, ಆಯ್ತಾ. ಯಾವುದೇ ಒಂದು EVS ಅಥವಾ MCQ ಕ್ವಶನ್ ಔಟ್ ಆಫ್ ಸ್ಕೋರ್ ಮಾಡ್ಬೇಕು ಅಂದ್ರೆ ನೀವು ಅದ್ರ ಕಾನ್ಸೆಪ್ಟ್, ಗಂಗಾ ನದಿ ಅಂದ್ರೆ ಅದು ಕಂಪ್ಲೀಟ್ ಇತಿಹಾಸ ತಿಳ್ಕೊಂಡಿರ್ಬೇಕು. ನಿಮ್ಗೆ ಈ ಕುಂಡ್ಲಿ ಇದ್ ಮಾಡ್ತಾರಲ್ಲ ಮನೇಲಿ, ಜಾತಕನೇ ತೆಗೆದಿಡ್ತಾರಲ್ಲ, ಆ ರೀತಿ ಗಂಗಾ ನದಿ ಜಾತಕ ತೆಗೆದಿಟ್ಟಿರ್ಬೇಕು. ಆ ರೀತಿ ರೆಡಿಯಾಗಿ ಎಕ್ಸಾಮ್ಗೆ ಹೋಗಿ ಖಂಡಿತ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸದ್ಯಕ್ಕೆ 5ನೇ ಕ್ಲಾಸ್ ಲೆವೆಲ್ಗೆ ನನ್ನ ಕೈಲಾದಷ್ಟು ನಾನು ಅದೇನು ಕನ್ಸೈಸ್ ಅಂಡ್ ಕಾಂಪ್ರಹೆನ್ಸಿವ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಗಂಗಾ ನದಿ ಲಾಂಗೆಸ್ಟ್ ರಿವರ್ ಅಂತ ಕೇಳಿದ್ರೆ ಎಷ್ಟು ಉದ್ದ ಇದೆ? ಗಂಗಾ ನದಿ ನೋಡಿ 2525 ಕಿಲೋಮೀಟರ್ ಉದ್ದ ಇದೆ. 2525 ಹೆಂಗ್ ನೆನ್ಪಿಟ್ಕೊಳ್ತೀರಾ? 25 ಆಯ್ತಾ. 25 ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಇಲ್ಲ, 50-50 ಅದಂಗೆ 25 ಕಿಲೋಮೀಟರ್ ಉದ್ದ ಇದೆ ಗಂಗಾ ನದಿ, ಆಯ್ತಾ. ಭಾರತದ ಅತಿ ಉದ್ದವಾದ ನದಿ ಅಂತ ಹೇಳ್ತಾರೆ. ಮತ್ತೆ ಎಲ್ಲಿ ಶುರು ಆಗುತ್ತೆ, ಆರಿಜಿನ್ ಎಲ್ಲಾಗುತ್ತೆ ಅಂದ್ರೆ ಇದು ಗಂಗೋತ್ರಿ ಗ್ಲೇಸಿಯರ್ ಅಲ್ಲಿ ಆರಿಜಿನೇಟ್ ಆಗುತ್ತೆ. ಎಲ್ಲಿ ಹುಟ್ಟುತ್ತೆ ಅಂದ್ರೆ ಈ ನದಿ, ಹಿಂಗ್ ಬರ್ಕೊಳ್ಳಿ ನಿಧಾನಕ್ಕೆ, ಗಂಗೋತ್ರಿ ಗ್ಲೇಸಿಯರ್ ಇಲ್ಲಿ ಹುಟ್ಟುತ್ತೆ, ಆಯ್ತಾ. ಅಂದ್ರೆ ಗಂಗೋತ್ರಿ ಹಿಮನದಿ ಅಂತ ಕನ್ನಡದಲ್ಲಿ, ಗಂಗೋತ್ರಿ ಹಿಮನದಿ ಅಥವಾ ನೀರ್ಗಲ್ಲು ಹಿಮನದಿ ಇಲ್ಲಿ ಹುಟ್ಟುತ್ತೆ. ಗಂಗಾ ನದಿ ಗಂಗೋತ್ರಿ ಗ್ಲೇಷಿಯರ್ ಇಲ್ಲಿ ಹುಟ್ಟುತ್ತೆ. ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅಂದ್ರೆ ಇರೋದೊಂದೇ, ಬೇ ಆಫ್ ಬೆಂಗಾಲ್ ಅಲ್ಲೋಗಿ ಸಮುದ್ರನ ಸೇರುತ್ತೆ. ಕನ್ನಡದಲ್ಲಿ ಬಂಗಾಳ ಕೊಲ್ಲಿ, ಆಯ್ತಾ. MCQ ಕ್ವಶನ್ ಎಷ್ಟಾಯ್ತು? 3 ಕ್ವಶನ್ ಆಯ್ತು. ಒಂದನೇದು ಅತಿ ಉದ್ದವಾದ ನದಿ ಯಾವುದು? ಗಂಗಾ ನದಿ. 2ನೇ ಕ್ವಶನ್ ಎಷ್ಟು ಕಿಲೋಮೀಟರ್ ಉದ್ದ ಇದೆ? 3ನೇ ಕ್ವಶನ್, 4ನೇ ಕ್ವಶನ್, ಆಯ್ತಾ.
ಗಂಗಾ ನದಿ ಎಲ್ಲಿ ಹುಟ್ಟುತ್ತೆ? ಗಂಗೋತ್ರಿ ಗ್ಲೇಷಿಯರ್, ಗಂಗೋತ್ರಿ ಹಿಮ ನದಿ ಅಥವಾ ಗಂಗೋತ್ರಿ ನೀರ್ಗಲ್ಲು ಅಂತ ಹೇಳ್ತಾರೆ, ಅಲ್ಲಿ ಹುಟ್ಟುತ್ತೆ. ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ, ಅಲ್ಲಿ ಹೋಗಿ ಎಂಡ್ ಆಗುತ್ತೆ. ಮತ್ತೆ ಇದು ಏನದು ನ್ಯಾಷನಲ್ ರಿವರ್ ಅಂತ ಕರೀತಾರೆ. ಗಂಗಾ ನದಿನ ನ್ಯಾಷನಲ್ ರಿವರ್ ಅಂತಾನು ಕರೀತಾರೆ, ರಾಷ್ಟ್ರೀಯ ನದಿ ಅಂತಾನು ಕರೀತಾರೆ. ನ್ಯಾಷನಲ್ ರಿವರ್ ಕನ್ನಡದಲ್ಲಿ ರಾಷ್ಟ್ರೀಯ ನದಿ ಅಂತಾನು ಕರೀತಾರೆ, ರಾಷ್ಟ್ರೀಯ ನದಿ. ಆಯ್ತಾ? ಭಾರತದ ರಾಷ್ಟ್ರೀಯ ನದಿ ಯಾವುದು ಅಂದ್ರೆ ಗಂಗಾ ನದಿ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಏನು ಇಂಪಾರ್ಟೆನ್ಸ್, ಮತ್ತೆ ಗಂಗಾ ನದಿಲಿ ಒಂದು ಇಂಪಾರ್ಟೆಂಟ್ ರಿಲಿಜಿಯಸ್ ಫೆಸ್ಟಿವಲ್ ನಡೆಯುತ್ತೆ. ರಿಲಿಜಿಯಸ್ ಫೆಸ್ಟಿವಲ್ ಅನ್ನೋದಕ್ಕಿಂತ ಮೇಳ ಅಂತ ಹೇಳ್ಬೋದು, ಅದನ್ನ ಕುಂಭಮೇಳ ಅಂತ ಕರೀತಾರೆ. ಆಯ್ತಾ? ಕುಂಭಮೇಳ ಈಗ ತಾನೇ ನೋಡಿದ್ರಲ್ಲ ಇತ್ತೀಚೆಗೆ, ಕುಂಭ ಮೇಳ ಅಂತ ಕರೀತಾರೆ. ಆಯ್ತಾ? ಕನ್ನಡದಲ್ಲಿ ಕುಂಭಮೇಳ, ಇಂಗ್ಲಿಷಲ್ಲೂ ಕುಂಭಮೇಳ. ಆಯ್ತಾ? ಕುಂಭಮೇಳ ಇದು ಪ್ರತಿ 12 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಪ್ರತಿ 12 ವರ್ಷಕ್ಕೊಂದ್ಸಲ ನಡೆಯುತ್ತೆ ಕುಂಭಮೇಳ. ಮತ್ತೆ ಇದು ವರ್ಲ್ಡ್ ಲಾರ್ಜೆಸ್ಟ್ ರಿಲಿಜಿಯಸ್ ಕಾಂಗ್ರಿಗೇಷನ್ ಅಂತ ಹೇಳ್ತಾರೆ. ಕುಂಭಮೇಳ ಏನ್ ಇಂಪಾರ್ಟೆನ್ಸ್ ಅಂದ್ರೆ, ಕುಂಭಮೇಳ ಗಂಗಾ ನದಿ ತೀರದಲ್ಲಿ ನಡೆಯುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ರಿಲಿಜಿಯಸ್ ಕಾಂಗ್ರಿಗೇಷನ್ ಅಂತ ಹೇಳ್ತಾರೆ. ಅಂದ್ರೆ ಪೂರ್ತಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನ ಧಾರ್ಮಿಕವಾಗಿ ಗುಂಪು ಸೇರುವ ಸ್ಥಳ ಕುಂಭಮೇಳ. ಇದು ಪ್ರತಿ 12 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಆಯ್ತಾ? ಇತ್ತೀಚೆಗೆ ನಡೀತು. ಮತ್ತೆ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಅಲ್ಲೂ ದಾಖಲಾಗಿದೆ. ಯುನೆಸ್ಕೋ ಆಯ್ತಾ, ವರ್ಲ್ಡ್ ಹೆರಿಟೇಜ್ ಅದರಲ್ಲೂ ಇದು ದಾಖಲಾಗಿದೆ. ಆಯ್ತಾ? ಮತ್ತೆ ಗಂಗಾ ನದಿ ಇನ್ನೊಂದೇನು ಇಂಪಾರ್ಟೆನ್ಸ್ ಅಂದ್ರೆ, ಗಂಗಾ ನದಿ ಡಾಲ್ಫಿನ್ ಅಂತ ಬರುತ್ತೆ. ಗಂಗಾ ನದಿ ಡಾಲ್ಫಿನ್. ಆಯ್ತಾ? ಇದೇನಂದ್ರೆ ರಾಷ್ಟ್ರೀಯ ಜಲಚರ ಪ್ರಾಣಿ, ಇಂಗ್ಲಿಷಲ್ಲಿ ರಾಷ್ಟ್ರೀಯ ಅಕ್ವಾಟಿಕ್ ಆನಿಮಲ್ ಅಂತ ಹೇಳ್ತಾರೆ. ಅದು ಗಂಗಾ ನದಿಲಿ ಕಂಡು ಬರುತ್ತದೆ. ಇನ್ನೇನು ಇಂಪಾರ್ಟೆನ್ಸ್ ಇದೆ ಇದ್ರ ಬಗ್ಗೆ? ಮತ್ತೆ ಗಂಗಾ ನದಿದು ಲಾರ್ಜೆಸ್ಟ್ ಉಪನದಿ, ಆಯ್ತಾ, ಲಾಂಗೆಸ್ಟ್ ಉಪನದಿ, ಏನೋ ಟ್ರಿಬ್ಯೂಟರಿ ಅಂತ ಹೇಳ್ತಾರೆ. ಗಂಗಾ ನದಿದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಅದೇನಾಗುತ್ತೆ? ಯಮುನಾ ನದಿ ಬರುತ್ತೆ. ಯಮುನಾ. ಆಯ್ತಾ? ಗಂಗಾ ನದಿದು ಅತಿ ಉದ್ದವಾದ ಉಪನದಿ ಕನ್ನಡದಲ್ಲಿ ಉಪನದಿ ಅಂತ ಹೇಳ್ತಾರೆ, ಇಂಗ್ಲಿಷಲ್ಲಿ ಲಾಂಗೆಸ್ಟ್ ಟ್ರಿಬ್ಯೂಟರಿ ಅಂತ ಹೇಳ್ತಾರೆ. ಅದು ಯಮುನಾ ನದಿ ಆಗಿರುತ್ತೆ. ಆಯ್ತಾ? ಇನ್ನೇನಿರ್ಬೋದು. ಮತ್ತೆ ಗಂಗಾ ನದಿನ ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು. ಯಾವಾಗ ಅಂದ್ರೆ 2014ರಲ್ಲಿ ನಮಾಮಿ ಗಂಗೆ ಅಂತ. ಈಗಿರೋ ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 2014ರಲ್ಲಿ ನಮಾಮಿ ಗಂಗೆ ಅಂದ್ಬಿಟ್ಟು ಗಂಗಾ ನದಿನ ಸ್ವಚ್ಛ ಮಾಡಕ್ಕೆ ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದ್ರ ಹೆಸರು ಏನಂತಾರೆ? ನಮಾಮಿ ಗಂಗೆ ಅಂತ 2014ರಲ್ಲಿ ಗಂಗಾ ನದಿನ ಕ್ಲೀನ್ ಮಾಡಕ್ಕೆ, ಆಯ್ತಾ, ಗಂಗಾ ನದಿನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದು ಆಯ್ತಾ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ. ಅದನ್ನ ನಮಾಮಿ ಗಂಗೆ ಇದು ಗಂಗಾ ಅಲ್ಲ, ನಮಾಮಿ ಗಂಗೆ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಆಯ್ತಾ? ಬೇರೆ ಇನ್ನೇನಿರ್ಬೋದು ಡಾಲ್ಫಿನ್. ಓಕೆ, ಇದಿಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಆಯ್ತಾ? ಈಗ ಅರ್ಥ ಆಯ್ತಾ? MCQ ಕ್ವಶನ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ, ಗಂಗಾ ನದಿ ಅಂದ್ರೆ ನೀವು ಹಿಂಗೆ ಬರ್ದಿಟ್ಕೋಬೇಕು, ಸುಮ್ಮನೆ ನೋಡ್ಕೊಂಡು ಹೊರಟೋಗೋದಲ್ಲ. ಒಂದು ಸಪ್ರೇಟ್ ನೋಟ್ಬುಕ್ ಇಟ್ಕೊಳ್ಳಿ, ಅಂದ್ರೂಲ್ ನೋಟ್ಬುಕ್ ಇಟ್ಕೊಂಡು ಈ ರೀತಿ ಸೂರ್ಯನ ಕಿರಣ ಹೋಗುತ್ತಲ್ಲ, ಆ ರೀತಿ ಬರ್ಕೋಬೇಕು. ಯಾವುದೋ ಒಂದು ಕಾನ್ಸೆಪ್ಟ್ ತಗೊಂಡ್ರೆ ಗಂಗಾ ನದಿ ಅಂದ್ರೆ ಅದು ಕುಂಡ್ಲಿ ಬಿಚ್ಚಿ ಇಟ್ಬಿಡ್ಬೇಕು ನೀವು ಈ ರೀತಿ. ಗಂಗಾ ನದಿ ಆಯ್ತಾ, ಎಷ್ಟು ಉದ್ದ ಇದೆ? 2525 ಕಿಲೋಮೀಟರ್ ಇದೆ. ಎಲ್ಲಿ ಹುಟ್ಟುತ್ತೆ? ಗಂಗೋತ್ರಿ ಗ್ಲೇಸಿಯರ್, ಗಂಗೋತ್ರಿ ಹಿಮನದಿಲಿ ಹುಟ್ಟುತ್ತೆ. ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಲಿ ಹೋಗಿ ಸೇರುತ್ತೆ, ಸಮುದ್ರನ ಸೇರುತ್ತೆ. ಮತ್ತೆ ಗಂಗಾ ನದಿನ ರಾಷ್ಟ್ರೀಯ ನದಿ, ನ್ಯಾಷನಲ್ ರಿವರ್ ಅಂತಾನೂ ಕರೀತಾರೆ. ಮತ್ತೆ ಗಂಗಾ ನದಿ ತೀರದಲ್ಲಿ ಪ್ರತಿ 12 ವರ್ಷಕ್ಕೊಂದ್ಸಲ ಕುಂಭಮೇಳ ನಡೆಯುತ್ತೆ. ಆಯ್ತಾ? ಅದನ್ನ ಯುನೆಸ್ಕೋ ಅಂದ್ಬಿಟ್ಟು ರೆಕಗ್ನೈಸ್ ಮಾಡಿದೆ. ಅದಾದ್ಮೇಲೆ ಏನಾಗಿದೆ? ಗಂಗಾ ನದಿ ಡಾಲ್ಫಿನ್ ಅಂತ ಡಾಲ್ಫಿನ್ ವಾಸ ಮಾಡುತ್ತೆ. ಮತ್ತೆ ಇದು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್. ಗಂಗಾ ನದಿ ಡಾಲ್ಫಿನ್ ಇದೆಯಲ್ಲ, ಇದು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್, ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತಾನೂ ಕರೀತಾರೆ. ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತಾನೂ ಕರೀತಾರೆ. ಮತ್ತೆ ನಮಾಮಿ ಗಂಗೆ ಅಂತ 2014ರಲ್ಲಿ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಂಗಾ ನದಿನ ಸ್ವಚ್ಛ ಮಾಡಕ್ಕೆ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು. ಅದ್ರ ಹೆಸರು ನಮಾಮಿ ಗಂಗೆ. 2014ರಲ್ಲಿ ಶುರು ಆಯಿತು. ಮತ್ತೆ ಗಂಗಾ ನದಿದು ಅತಿ ದೊಡ್ಡ ಉಪನದಿ ಯಮುನಾ ನದಿ ಆಗಿರುತ್ತೆ. ಆಯ್ತಾ? ಲಾಂಗೆಸ್ಟ್ ಟ್ರಿಬ್ಯೂಟರಿ ಯಮುನಾ ನದಿ ಆಗಿರುತ್ತೆ. ಆಯ್ತಾ? ಈಗ ನೋಡಿದ್ರೆ ಒಂದೇ ಒಂದು MCQ ಕ್ವಶನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು. ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೋದು ನೋಡಿ.
ಲಾಂಗೆಸ್ಟ್ ರಿವರು ಒಂದು ಕ್ವಶನು ಆಯಿತಾ. ಎಷ್ಟು ಉದ್ದ ಇದೆ 2 ಕ್ವಶನು. ಅದಾದಮೇಲೆ ಎಲ್ಲಿ ಹುಟ್ಟುತ್ತೆ 3, ಎಲ್ಲಿ ಹೋಗಿ ಸೇರುತ್ತೆ 4, ಇದು 5, ಇದು 6, ಇಲ್ಲೇ 7 ಇದೆ. ಕುಂಭಮೇಳ ಪ್ರತಿ ಎಷ್ಟು ವರ್ಷಕ್ಕೊಂದ್ಸಲ ನಡೆಯುತ್ತೆ 7, ಮತ್ತು ಯುನೆಸ್ಕೋ ರೆಕಗ್ನೈಸ್ಡ್ ಇದು ಇದು ಏನದು ಪ್ಲೇಸ್ ಇದು, ಮತ್ತು ಆ್ಯಕ್ಟಿವಿಟಿ ಇದು ಆಯಿತಾ 8, ಇಲ್ಲಿ 9, 10, 11, 12 ಆಲ್ಮೋಸ್ಟ್ 12 ಕ್ವಶನ್ನ ಅಟೆಂಡ್ ಮಾಡ್ದಂಗೆ ಆಯ್ತು ಆಯಿತಾ. ಒಂದೇ ಒಂದು MCQ ಅದ್ರ ಕಂಪ್ಲೀಟ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ನೀವು 10ರಿಂದ 12 ಕ್ವಶನ್ದು ಆನ್ಸರ್ ಮಾಡ್ಬೋದು ಆಯಿತಾ. ಸೊ ಇದೇ ರೀತಿ ಪ್ರತಿಯೊಂದು ಕ್ವಶನ್ನು, ಪ್ರತಿಯೊಂದು ಯಾವುದೋ ವರ್ಡ್ ಬರುತ್ತೆ ಅದ್ರ ಇತಿಹಾಸ ಕುಂಡ್ಲಿ ತೆಗೆದು ಈ ರೀತಿ ಬರೆದಿಟ್ಕೊಳ್ಳಿ. ಖಂಡಿತ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತೀರಾ. ಮತ್ತು ಇದೇ ರೀತಿ 8ನೇ ಕ್ಲಾಸ್ಗೆ ಹೋದಾಗ, 9ನೇ ಕ್ಲಾಸ್ಗೆ ಹೋದಾಗ, 10ನೇ ಕ್ಲಾಸ್ಗೆ ಹೋದಾಗ ಹೇಳಿದ್ನಲ್ಲ, 8ನೇ ಕ್ಲಾಸ್ಗೂ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರುತ್ತೆ, ನವೋದಯ ಬರುತ್ತೆ, ಬರೆದು ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಹೇಳಿದ್ನ, ನನಗೊಂದು ಆಸೆ ಇದೆ, ಕರ್ನಾಟಕದಿಂದ IAS ಮತ್ತು IPS ಅಧಿಕಾರಿಗಳನ್ನ ಬೇರೆ ರಾಜ್ಯಕ್ಕೆ ರಫ್ತು ಮಾಡ್ಬೇಕು. ಇನ್ನು 15ರಿಂದ 20 ವರ್ಷದಲ್ಲಿ UPSC ರಿಸಲ್ಟ್ ಬಂದರೆ ಅದರಲ್ಲಿ 50% IAS ಆಫೀಸರು, IPS ಆಫೀಸರು ಕರ್ನಾಟಕದಿಂದ ಬಂದಿರಬೇಕು. ಅದು ನನ್ನ ಕನಸು ಆಯಿತಾ. ಸೊ ಆ ಕನಸು ನೆನಸಾಗಬೇಕು ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮಕ್ಕಳು ನವೋದಯ ಎಕ್ಸಾಮು, ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೆದು ಈ ರೀತಿ ಈಗಿನಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಖಂಡಿತ ನನ್ನ ಕನಸು ನನಸಾಗುತ್ತೆ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ವಿಚ್ ರಿವರ್ ಈಸ್ ನೌನ್ ಆಸ್ ದ ನ್ಯಾಷನಲ್ ರಿವರ್ ಆಫ್ ಇಂಡಿಯಾ? ಯಾವ ನದಿಯನ್ನು ಭಾರತದ ರಾಷ್ಟ್ರೀಯ ನದಿ ಎಂದು ಕರೆಯಲಾಗುತ್ತದೆ? ಆಲ್ರೆಡಿ ಕಂಪ್ಲೀಟ್ ಗಂಗಾ ನದಿ ಇದು 5ನೇ ಕ್ಲಾಸ್ ಲೆವೆಲ್ ತಕ್ಕಂತೆ ಕುಂಡ್ಲಿನ ಫಸ್ಟ್ ಕ್ವಶನ್ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀವಿ ಆಯಿತಾ. ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು ನೀವು, ಆದರೂ ಮೆನ್ಷನ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಯಾವ ನದಿ ಬರುತ್ತೆ? ಆಪ್ಷನ್ ಬಿ ಗಂಗಾ ನದಿ ಆಯಿತಾ. ಆಪ್ಷನ್ ಬಿ ಗಂಗಾ ನದಿನ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ದಾರೆ ಅಂದರೆ, ಫ್ರಮ್ ವೇರ್ ಡಸ್ ದ ರಿವರ್ ಗಂಗಾ ಆರಿಜಿನೇಟ್? ಗಂಗಾ ನದಿ ಎಲ್ಲಿಂದ ಹುಟ್ಟುತ್ತದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಚಿಲ್ಕಾ ಕೆರೆ ಅಥವಾ ಚಿಲ್ಕಾ ಲೇಕ್, ಗ್ಲೇಸಿಯರ್ ಗಂಗೋತ್ರಿ ಅಥವಾ ಗಂಗೋತ್ರಿ ಗ್ಲೇಷಿಯರ್. ಯಾವ್ದು ಬರುತ್ತೆ? ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಗ್ಲೇಸಿಯರ್ ಗಂಗೋತ್ರಿ ಅಥವಾ ಕನ್ನಡದಲ್ಲಿ ಗಂಗೋತ್ರಿ ಹಿಮ ನದಿ, ಗಂಗೋತ್ರಿ ನೀರ್ಕಲ್ಲು ಅಂತ ಹೇಳ್ಬೋದು. ಕ್ವಶನ್ ನಂಬರ್ 3ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ವಿಚ್ ರಿವರ್ ಇಸ್ ಕಾಲ್ಡ್ ದ ಸಾರೋ ಆಫ್ ಬಿಹಾರ್ ಬಿಕಾಸ್ ಆಫ್ ಫ್ರೀಕ್ವೆಂಟ್ ಫ್ಲಡ್ಸ್? ಕನ್ನಡದಲ್ಲಿ ಆಗಾಗ್ಗೆ ಸಂಭವಿಸುವ ಪ್ರವಾಹದಿಂದಾಗಿ ಯಾವ ನದಿಯನ್ನು ಬಿಹಾರದ ಕಣ್ಣೀರು ಎಂದು ಕರೆಯಲಾಗುತ್ತದೆ ಆಯ್ತಾ. 4 ಆಪ್ಷನ್ ಕೊಟ್ಟಿದ್ದಾನೆ. ಅಂದರೆ ಬಿಹಾರದಲ್ಲಿ ಒಂದು ನದಿ ಹರಿಯುತ್ತೆ ಪ್ರತಿ ಸಲ ಮಳೆಗಾಲದಲ್ಲಿ, ಮತ್ತು ನದಿಯಲ್ಲಿ ನೀರು ಹೆಚ್ಚಾದಾಗ ಪ್ರವಾಹ ಆಗುತ್ತೆ. ಪ್ರವಾಹ ಯಾವ ರೀತಿ ಆಗುತ್ತೆ ಅಂದರೆ ಅದನ್ನು ನಟೋರಿಯಸ್ ರಿವರ್ ಅಂತ ಕರೀತಾರೆ. ಬಿಹಾರದಲ್ಲಿ ಇದೆಯಲ್ಲ ನದಿನ, ಎಲ್ಲ ಕಡೆ ಅಮ್ಮ ತಾಯಿ ಅಂತ ಪೂಜೆ ಮಾಡಿದ್ರೆ ಅದನ್ನು ನಟೋರಿಯಸ್ ರಿವರ್ ಅಂತ ಕರೀತಾರೆ. ಮನೆ, ಮಠ, ಜಾನುವಾರುಗಳು ಎಲ್ಲ ನೀರು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ನೀವು ನೋಡಿರ್ತೀರ ಟಿವಿಲಿ, ಬಿಹಾರಲ್ಲಿ ಏನಾರು ಫ್ಲಡ್ ಏನಾರು ಬಂದರೆ ಆಯಿತಾ, ಪೂರ್ತಿ ಮನೆ, ಮಠ, ಹಸು ದನಕರುಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇರ್ತವೆ, ಕೊಚ್ಕೊಂಡು ಹೋಗ್ತಾ ಇರ್ತವೆ. ಅಷ್ಟು ಭಯಾನಕವಾಗಿರ್ತದೆ, ಅಷ್ಟೊಂದು ನಟೋರಿಯಸ್ ಆಗಿರುತ್ತೆ ಆ ರಿವರು ಆಯಿತಾ. ಪ್ರಕೃತಿಗೆ ಏನಾರು ಕೋಪ ಬಂದರೆ ಯಾವ ಲೆವೆಲ್ಗೆ ಬರುತ್ತೆ ಅಂತ ಪ್ರಪಂಚದ ಯಾವ ಶಕ್ತಿನೂ ತಡೆಯೋಕ್ಕಾಗಲ್ಲ. ಈ ಮನುಷ್ಯನ ಶಕ್ತಿ ಎಲ್ಲ, ಮನುಷ್ಯ ಶಕ್ತಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೋಬೇಕಾಗುತ್ತೆ. ಆ ರೀತಿ ಇರುತ್ತೆ ಪ್ರಕೃತಿ ವಿಕೋಪ ಅಂದರೆ ಆಯಿತಾ. ನ್ಯಾಷನಲ್ ಡಿಸಾಸ್ಟರ್ ಅಂತ ಚಾಪ್ಟರ್ ಇದೆ, ಆ ಚಾಪ್ಟರ್ಲಿ ಇವೆಲ್ಲ ಕ್ವಶನ್ ರಿಪೀಟ್ ಆಗುತ್ತೆ ಆಯಿತಾ. 4 ಆಪ್ಷನ್ ಇದೆ. 1ನೇದು ಯಮುನಾ, 2ನೇದು ಕೋಸಿ, 3ನೇದು ಗೋದಾವರಿ, 4ನೇದು ತಾಪಿ ರಿವರ್ ಅಂತ. ಯಾವ್ದು ಬರುತ್ತೆ ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಯಾವ ರಿವರ್ ಅಂದರೆ ಆಪ್ಷನ್ ಬಿ ಕೋಸಿ ನದಿ ಅಂತ. ಅದೊಂದು ನೆನ್ಪಿಟ್ಕೊಳ್ಳಿ. ಕೋಸಿ ನದಿ ಅಂದರೆ ಬಿಹಾರದ ಕಣ್ಣೀರು ಅಂತ ಕನ್ನಡದಲ್ಲಿ ಕೇಳ್ಬೋದು, ಅಥವಾ ಬಿಹಾರದ ದುಃಖ ಅಂತಲೂ ಕರೀತಾರೆ, ಅಥವಾ ಸಾರೋ ಆಫ್ ಬಿಹಾರ್ ಅಂತಲೂ ಕರೀತಾರೆ ಆಯಿತಾ. ಅಷ್ಟು ಏನದು ಪ್ರಾಕೃತಿಕ ವಿಕೋಪ ಈ ನದಿಯಿಂದ ಸಂಭವಿಸುತ್ತದೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಮತ್ತು ಆಪ್ಷನ್ ಬಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ವಿಚ್ ರಿವರ್ ಫ್ಲೋಸ್ ಥ್ರೂ ಡೆಲ್ಲಿ? ಕನ್ನಡದಲ್ಲಿ ದೆಹಲಿಯ ಮೂಲಕ ಹರಿಯುವ ನದಿ ಯಾವುದು ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದಾರೆ. 1ನೇದು ಯಮುನಾ, 2ನೇದು ನರ್ಮದಾ, 3ನೇದು ಮಹಾನದಿ, 4ನೇದು ಗೋದಾವರಿ ಆಯಿತಾ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ, ಯಮುನಾ ನದಿ ಆಯಿತಾ. ಡೆಲ್ಲಿ ಮುಖಾಂತರ ಹರಿದು ಹೋಗುವ ನದಿ ಯಮುನಾ ನದಿ ಬರುತ್ತೆ ಆಯಿತಾ. ಯಮುನಾ ನದಿದು ಒಂದು ಸ್ವಲ್ಪ ಯಮುನಾ
ಆಯಿತಾ. ಯಮುನಾ ನದಿದು ಸುಮಾರು ಇದ್ರ ಮೇಲೆ ಸುಮಾರು ಕ್ವಶನ್ ಕೇಳೋ ಇದು ಸಾಧ್ಯತೆ ಇದೆ ಆಯಿತಾ. ಯಮುನಾ ನದಿ ಎಷ್ಟು ಉದ್ದ ಇದೆ ಅಂದರೆ 1376 ಕಿಲೋಮೀಟರ್ ಇದೆ ಆಯಿತಾ. ಯಮುನಾ ನದಿ 1376 ಕಿಲೋಮೀಟರ್ ಇದೆ ಆಯಿತಾ. ಇದು ಎಲ್ಲಿ ಹುಟ್ಟುತ್ತೆ ಅಂದರೆ, ಯಮುನಾ ನದಿ ಎಲ್ಲರೂ ಹುಟ್ಟಲೇಬೇಕು ತಾನೆ. ಯಮುನಾ ನದಿ ಎಲ್ಲಿ ಹುಟ್ಟುತ್ತೆ? ಯಮುನೋತ್ರಿ ಗ್ಲೇಷಿಯರ್ ಆಯ್ತಾ. ಯಮುನೋತ್ರಿ ಗ್ಲೇಷಿಯರ್ ಅಲ್ಲಿ ಹುಟ್ಟುತ್ತೆ. ಮತ್ತೆ ಎಲ್ಲಿ ಅದು ಮರ್ಜ್ ಆಗುತ್ತೆ, ಎಲ್ಲಿ ಹೋಗಿ ಸೇರುತ್ತೆ ಅಂದ್ರೆ ಪ್ರಯಾಗ್ರಾಜಲ್ಲಿ ಹೋಗಿ ತ್ರಿವೇಣಿ ಸಂಗಮದ ಸೇರುತ್ತೆ ಆಯ್ತಾ. ತ್ರಿವೇಣಿ ಸಂಗಮ ಎಲ್ಲ ಕನ್ನಡ ಮೀಡಿಯಂ ಮಕ್ಕಳು ಇದೆಲ್ಲ ಬರ್ಕೊಂಡು ಪ್ರಯಾಗ್ರಾಜ್ ಪ್ರತಿಯೊಂದು ಕನ್ನಡದಲ್ಲಿ ಬರುತ್ತೆ. ಕೂತ್ಕೊಂಡ್ರೆ ವಿಡಿಯೋ ಲೈನ್ ಜಾಸ್ತಿ ಆಗುತ್ತೆ ಆಯ್ತಾ. ಇವೆಲ್ಲ ಕನ್ನಡದಲ್ಲಿ ಬರ್ಕೊಳ್ಳಿ. ಇದು ಪ್ರಯಾಗ್ರಾಜ್ ಸ್ಪೆಲ್ಲಿಂಗ್ ಎಲ್ಲ ಇಂಗ್ಲೀಷೆಲ್ಲ ಇಂಪ್ರೂವ್ ಆಗುತ್ತೆ ನಿಮ್ಗೆ, ಅದೊಂದು ಅಡ್ವಾಂಟೇಜ್. ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಲ್ಲಿ ಹೋಗಿ ಸೇರುತ್ತೆ ಆಯ್ತಾ. ಯಮುನೋತ್ರಿ ಗ್ಲೇಷಿಯರ್ ಅಥವಾ ಕನ್ನಡದಲ್ಲಿ ಯಮುನೋತ್ರಿ ಹಿಮನದಿ ಇಲ್ಲಿ ಹುಟ್ಟುತ್ತೆ. ಯಮುನೋತ್ರಿ ಹಿಮನದಿ ಇಲ್ಲಿ ಹುಟ್ಟುತ್ತೆ ಆಯ್ತಾ. ಅದಾದ್ಮೇಲೆ 1376 ಕಿಲೋಮೀಟರು ಟ್ರಾವೆಲ್ ಮಾಡ್ಕೊಂಡು ಹರ್ಕೊಂಡು ಹೋಗಿ ಪ್ರಯಾಗ್ರಾಜ್ ಅಥವಾ ತ್ರಿವೇಣಿ ಸಂಗಮ ಅನ್ನೋ ಜಾಗದಲ್ಲಿ ಸೇರುತ್ತೆ ಆಯ್ತಾ. ಈ ಸೇರುತ್ತೆ ಅಂದ್ರೆ ಯಾವ ನದಿ ಗೊತ್ತಾ? ಗಂಗಾ ನದಿ ಜೊತೆ ಹೋಗಿ ಮರ್ಜ್ ಆಗುತ್ತೆ. ಗಂಗಾ ನದಿ ಹರಿತಾ ಇರ್ತಲ್ಲ, ಅದ್ರಲ್ಲಿ ಹೋಗಿ ಈ ನದಿ ಹೋಗಿ ಸೇರ್ಕೊಳ್ಳುತ್ತೆ. ಯಮುನೋತ್ರಿ ಗ್ಲೇಷಿಯರ್ ಇಲ್ಲಿ ಉಟ್ಕೊಂಡು 1376 ಕಿಲೋಮೀಟರ್ ಹರ್ಕೊಂಡು ಹೋಗಿ ಪುನಃ ಗಂಗಾ ನದಿ ಹೋಗಿ ಸೇರ್ಕೊಳ್ಳುತ್ತೆ ಇದು ಆಯ್ತಾ. ಇದು ತ್ರಿವೇಣಿ ಸಂಗಮ ಸೇರುತ್ತೆ. ತ್ರಿವೇಣಿ ಸಂಗಮ ಅಂದ್ರೆ, ತ್ರಿವೇಣಿ ಅಂದ್ರೆ 3 ನದಿಗಳು ಸೇರೋ ಜಾಗನ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಆಯ್ತಾ. ತ್ರಿವೇಣಿ ಸಂಗಮ ಅಂದ್ರೆ ಇಲ್ಲಿ 3 ನದಿಗಳು ಹೋಗಿ ಸೇರುತ್ತೆ. ಒಂದೇದು ಗಂಗಾ ನದಿ ಬರುತ್ತೆ ಇಲ್ಲಿ ಆಯ್ತಾ. ಅದಾದ್ಮೇಲೆ ಯಮುನಾ ನದಿ ಆಯ್ತಾ. 3ನೇದು ಸರಸ್ವತಿ ನದಿ. ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಸೇರೋ ಜಾಗನ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಆಯ್ತಾ. ಇದಿಷ್ಟು ತ್ರಿವೇಣಿ ಸಂಗಮ ಬಗ್ಗೆ. ಮತ್ತೆ ಸರಸ್ವತಿ ನದಿ ಯಾವಾಗಲೂ ಅಂಡರ್ ಗ್ರೌಂಡ್ ಅಲ್ಲಿ ಫ್ಲೋ ಆಗುತ್ತೆ ಅನ್ನೋ ಒಂದು ಫ್ಯಾಕ್ಟ್ಸ್ ಇದೆ, ಒಂದು ಮಿತ್ತು ಅಥವಾ ಮೈಥಾಲಜಿ ಇದೆ. ಅಂಡರ್ ಗ್ರೌಂಡ್ ಗುಪ್ತಗಾಮಿನಿ ರೀತಿಯಲ್ಲಿ ಹರಿಯುತ್ತೆ ಅನ್ನೋ ಒಂದು ಏನದು ಏನು ಗ್ರಂಥಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇದು ಇನ್ನೊಂದೇನು ಅಂದ್ರೆ, ಯಾವ ನದಿ ಇದು? ಡೆಲ್ಲಿ ಮುಖಾಂತರ ಹೋಗುತ್ತೆ. ಡೆಲ್ಲಿ ಆದ್ಮೇಲೆ ಇದು ಆಗ್ರಾ ಸಿಟಿ. ಅದಾದ್ಮೇಲೆ ಮಥುರಾ ಅಂದ್ರೆ ಶ್ರೀಕೃಷ್ಣ ಮಂದಿರ ಇದೆ. ಆಗ್ರಾ, ಮಥುರಾ, ಅದಾದ್ಮೇಲೆ ಪ್ರಯಾಗ್ರಾಜ್. ಇಷ್ಟು ಸಿಟಿಗಳ ಮೂಲಕ ಪ್ರಯಾಗ್ರಾಜ್ ಆಯ್ತಾ. ಯಮುನಾ ನದಿ ಡೆಲ್ಲಿ, ಆಗ್ರಾ, ಮಥುರಾ ಮತ್ತೆ ಪ್ರಯಾಗ್ರಾಜ್ ಇಷ್ಟು ನಗರಗಳ ಮೂಲಕ ಅದು ಹೋಗುತ್ತೆ ಆಯ್ತಾ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಬೇರೆ ಇನ್ನೇನಿದೆ ಅಂದ್ರೆ, ಮತ್ತೆ ಇದು ಗಂಗಾ ನದಿದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಅಥವಾ ಗಂಗಾ ನದಿಯ ಅತಿ ಉದ್ದವಾದ ಉಪನದಿ ಇದು ಯಮುನಾ ನದಿ ಅಂತ ಕರೀತಾರೆ. ಇದಿಷ್ಟು ನೋಡಿ ಎಷ್ಟು ಕ್ವಶನ್ ಬರುತ್ತೆ ಇದರಲ್ಲಿ ನೋಡಿ. ಯಮುನಾ ನದಿ ಒಂದು ಏನದು? ವಿಚ್ ರಿವರ್ ಫ್ಲೋಸ್? ಓಕೆ, ಯಮುನಾ ನದಿ ಏನಂದ್ರೆ, ಯಮುನಾ ನದಿ ಡೆಲ್ಲಿ ಮುಖಾಂತರ ಹರಿಯುತ್ತೆ. ಅದಾದ್ಮೇಲೆ ಒಂದು 4 ಸಿಟಿ, 2 ಕ್ವಶನ್ ಬಂದ್ರು ಬರುತ್ತೆ ಇದ್ರ ಮೇಲೆ. ಅದಾದ್ಮೇಲೆ ಎಲ್ಲಿ ಹುಟ್ಟುತ್ತೆ? ಯಮುನೋತ್ರಿ ಗ್ಲೇಷಿಯರ್. 3ನೇ ಕ್ವಶನ್ ಎಲ್ಲಿ ಹೋಗಿ ಸೇರುತ್ತೆ? ಪ್ರಯಾಗ್ರಾಜ್ ಅಲ್ಲಿ ತ್ರಿವೇಣಿ ಸಂಗಮನ ಹೋಗಿ ಸೇರುತ್ತೆ. ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಸೇರೋ ಸ್ಥಳನ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಇದ್ರ ಲೆಂತ್ 1376 ಕಿಲೋಮೀಟರ್ ಇದೆ. ಮತ್ತೆ ಯಮುನಾ ನದಿ ಗಂಗಾ ನದಿದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಯ್ತಾ. ಅದನ್ನು ಬರೆದು ಬಿಡೋಣ ಆಯ್ತಾ. ಗಂಗಾ ನದಿಯ ಫಾಸ್ಟ್ ಆಗಿ ಬರೆಯಕ್ಕೆ ಹೋದ್ರೆ ಈ ತರ ಎಲ್ಲ ಆಗ್ತದೆ. ಅತಿ ದೊಡ್ಡ ಉಪನದಿ ಆಯ್ತಾ. ಲಾಂಗೆಸ್ಟ್ ಟ್ರಿಬ್ಯೂಟರಿ ಅಂತ ಬರೆದಿಟ್ಕೊಳ್ಳಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಅದನ್ನು ಬರೆದಿಟ್ಕೊಳ್ಳಿ ಆಯ್ತಾ. ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ನೋಟ್ ಮಾಡ್ಕೊಂಡು ಪಾಸ್ ಮಾಡಿ 10 ಸೆಕೆಂಡ್ ಹಿಂದೆ ಬನ್ನಿ ಇದನ್ನೆಲ್ಲ ಬರ್ಕೊಳ್ಳಿ. ನಾನು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎಲ್ಲ ಬರೀತಾ ಹೋದ್ರೆ 10 ಕ್ವಶನ್ ಎಕ್ಸ್ಪ್ಲೇನ್ ಮಾಡೋಕೆ 1 ಅವರ್ ದಾಟೋಗುತ್ತೆ ಆಯ್ತಾ. ಆದ್ರಿಂದ ನೀಟಾಗಿ ಎಲ್ಲ ಪ್ರತಿಯೊಬ್ಬರು ಇದೇ ರೀತಿ ಕೀ ನೋಟ್ಸ್ ಇಟ್ಕೋಬೇಕು. ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನೀವು ಆ ಕಾನ್ಸೆಪ್ಟ್ನ ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ರಿವರ್ಸ್ ಆರ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್, ನದಿಗಳು ಯಾವುದರ ಪ್ರಮುಖ ಮೂಲವಾಗಿದೆ ಅಂದ್ಬಿಟ್ಟು ನಾವು ಆಪ್ಷನ್ ಕೊಟ್ಟಿದ್ದಾರೆ. ಒಂದು ಪೆಟ್ರೋಲು, 2ನೇದು ಫ್ರೆಶ್ ವಾಟರು,
ಕನ್ನಡದಲ್ಲಿ ಸಿಹಿ ನೀರು, ಮೂರನೇದು ಕೋಲು ಕಲ್ಲಿದ್ದಲು, ನಾಲ್ಕನೇದು ಗೋಲ್ಡು ಚಿನ್ನ. ಆಯಿತಾ, 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಫ್ರೆಶ್ ವಾಟರ್ ಅಥವಾ ಸಿಹಿ ನೀರು ಅಂತ ಹೇಳ್ಬೋದು. ನದಿಗಳು ಯಾವುದರ ಪ್ರಮುಖ ಮೂಲವಾಗಿದೆ? ಸಿಹಿ ನೀರು ಅಥವಾ ಕನ್ನಡದಲ್ಲಿ ಫ್ರೆಶ್ ವಾಟರ್ ಅಥವಾ ಕುಡಿಯುವ ನೀರು, ದಿನಬಳಕೆಯ ನೀರು. ಆಯಿತಾ, ಅದರದ್ದು ಪ್ರಮುಖ ಮೂಲ ನದಿಗಳಾಗಿರುತ್ತೆ. ಮತ್ತು ಸಾಲ್ಟ್ ವಾಟರ್ ಅಂದರೆ ಉಪ್ಪು ನೀರು ಎಲ್ಲಿ ಸಿಗುತ್ತೆ ಅಂದರೆ ಅದು ಸಮುದ್ರ ತೀರದ, ಸಾಮಾನ್ಯವಾಗಿ ಸಮುದ್ರ ತೀರದಲ್ಲಿ ಸಿಗುತ್ತೆ, ಸಮುದ್ರದಲ್ಲಿ ಸಿಗುತ್ತೆ. ಆಯಿತಾ, ಕ್ವಶನ್ ನಂಬರ್ 6ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಯೂಸ್ ಆಫ್ ರಿವರ್ ವಾಟರ್? ನದಿ ನೀರಿನ ಉಪಯೋಗವೇನು? ಆಯಿತಾ, 4 ಆಪ್ಷನ್ ಕೊಟ್ಟಿದ್ದಾರೆ. ಇರಿಗೇಷನ್, ಕೃಷಿ, ನೀರಾವರಿ. ಆಪ್ಷನ್ ಬಿ ಡ್ರಿಂಕಿಂಗ್, ಕುಡಿಯುವ ನೀರು. ಆಪ್ಷನ್ ಸಿ ಜನರೇಟಿಂಗ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಉತ್ಪಾದನೆಗೆ. 4ನೇದು ಆಲ್ ಆಫ್ ದಿಸ್, ಇವೆಲ್ಲವೂ ಅಂತ ಕೇಳಿದ್ದಾನೆ. ಆಪ್ಷನ್ ಯಾವ್ದು ಬರುತ್ತೆ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಟ್ಟಿರ್ಬೇಕು. ಇಟ್ ಇಸ್ ಲೈಕ್ ಇಂಟ್ರಾಕ್ಷನ್ ಬಿಟ್ವೀನ್ ಯು ಅಂಡ್ ಮೀ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ, ಆಲ್ ಆಫ್ ದಿಸ್. ಆಯಿತಾ, ನದಿ ನೀರಿಂದ ಏನೇನು ಮಾಡ್ಬೋದು? ಇರಿಗೇಷನ್ ಮಾಡ್ಬೋದು. ಆಯಿತಾ, ವ್ಯವಸಾಯ ಮಾಡ್ಬೋದು. 2ನೇದು ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರು, ಸಾಮಾನ್ಯವಾಗಿ ಎಲ್ಲನೂ ಯೂಸ್ ಮಾಡ್ತಾರೆ. 3ನೇದು ಜನರೇಟಿಂಗ್ ಎಲೆಕ್ಟ್ರಿಸಿಟಿ, 108 ಕೆಲಸ ಮಾಡ್ಬೋದು ಯಾವುದೋ ನದಿ ನೀರಿಂದ. ಆದ್ದರಿಂದ ಇಲ್ಲಿ ಆಲ್ ಆಫ್ ದಿಸ್, ಇವೆಲ್ಲವೂ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಮಾರ್ಕ್ ಮಾಡಿ ಕ್ವಶನ್ ನಂಬರ್ 7ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ವೇರ್ ಡಸ್ ಮೋಸ್ಟ್ ರಿವರ್ ವಾಟರ್ ಫೈನಲಿ ರೀಚ್? ಹೆಚ್ಚಿನ ನದಿ ನೀರು ಅಂತಿಮವಾಗಿ ಎಲ್ಲಿ ತಲುಪುತ್ತದೆ, ಎಲ್ಲಿ ಹೋಗಿ ಸೇರುತ್ತದೆ ಅಂತ ಕೇಳಿದ್ದಾರೆ. ಆಯಿತಾ, 4 ಆಪ್ಷನ್ ಕೊಟ್ಟಿದ್ದಾರೆ. 1ನೇದು ಡೆಸರ್ಟು, ಡೆಸರ್ಟ್ ಅಂದರೆ ಮರುಭೂಮಿ. 2ನೇದು ಸಿ ಅಥವಾ ಓಷನ್, ಸಮುದ್ರ ಅಥವಾ ಸಾಗರ. 3ನೇದು ಫಾರೆಸ್ಟ್ ಅಥವಾ ಅರಣ್ಯ. 4ನೇದು ಮೌಂಟೇನ್ ಅಥವಾ ಪರ್ವತ. ಎಲ್ಲಿ ಹೋಗಿ ಸೇರುತ್ತೆ? ಆಯಿತಾ, 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಸಿ ಅಥವಾ ಓಷನ್, ಸಮುದ್ರ ಅಥವಾ ಸಾಗರದಲ್ಲಿ. ಯಾವ ರೀತಿ ಮನುಷ್ಯರೆಲ್ಲ ಕೊನೆಗೆ ಟೈಮಲ್ಲಿ ಶಿವನ್ ಪಾದ ಸೇರ್ಕೋತಾರೋ ಅದೇ ರೀತಿ ನದಿಗಳೆಲ್ಲ ಸಾಮಾನ್ಯವಾಗಿ ಬಹುತೇಕ ನದಿಗಳೆಲ್ಲ ಹೋಗಿ ಸಮುದ್ರ ಸೇರ್ಕೊಳುತ್ತೆ, ಸಮುದ್ರ ಸಾಗರ ಸೇರ್ಕೊಳುತ್ತೆ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಬಿ. ಆಯಿತಾ, ನಾನು ಹೇಳಿದ್ದು ಎಲ್ಲ ನದಿಯು 100% ನದಿಗಳು ಹೋಗಿ ಸಮುದ್ರ ಸೇರ್ಕೊಳ್ತವೆ ಅಂತಲ್ಲ. ಬಹುತೇಕ 99% ನದಿಗಳು ಹೋಗಿ ಸಮುದ್ರ ಸೇರ್ತವೆ. ಕೆಲವೊಂದು ನದಿ ಇರುತ್ತೆ, ಸರಸ್ವತಿ ನದಿ ಅಂತ ಕೇಳಿರ್ಬೋದು ನೀವು. ಸರಸ್ವತಿ ನದಿ, ಸರಸ್ವತಿ ನದಿ ಆಯಿತಾ, ಹೋಗ್ತಾ ಹೋಗ್ತಾ ಕಣ್ಣಿಗೆ ಕಾಣೋದಿಲ್ಲ. ಅದು ಗುಪ್ತಗಾಮಿನಿ ನದಿ ಅಂತ ಹೇಳ್ತಾರೆ. ಅಂಡರ್ಗ್ರೌಂಡಲ್ಲಿ ಫ್ಲೋ ಆಗಿ ಹೋಗಿ ಕಣ್ಣಿಗೆ ಕಾಣೋದಿಲ್ಲ, ಆ ರೀತಿ ಮಾಯಾಗಿ ಹೋಗುತ್ತೆ ಸರಸ್ವತಿ ನದಿ. ಅದಾದ್ಮೇಲೆ ಲೂನಿ ರಿವರ್ ಅಂತ ಇದೆ. ಲೂನಿ ರಿವರ್ ಅಂತ. ಆಯಿತಾ, ಈ ಲೂನಿ ರಿವರ್ ಏನಾಗುತ್ತೆ, ಲೂನಿ ರಿವರು ಇದು ಹರ್ಕೊಂಡು ಹೋಗ್ತಾ ಹೋಗ್ತಾ ರಾಣ್ ಆಫ್ ಕಚ್ ಅಂತ ಬರುತ್ತೆ ಗುಜರಾತಲ್ಲಿ. ಆಯಿತಾ, ಲೂನಿ ರಿವರ್ ಅಂತ ಇದೆ. ಲೂನಿ ರಿವರ್ ಅಂತ ಒಂದು ನದಿ ಇದೆ. ಈ ನದಿ ಹರ್ಕೊಂಡು ಹೋಗ್ತಾ ಹೋಗ್ತಾ ರಾಣ್ ಆಫ್ ಕಚ್ ಅನ್ನೋ ಒಂದು ಜಾಗ ಬರುತ್ತೆ ಗುಜರಾತಲ್ಲಿ, ಒಂದು ಪ್ಲೇಸ್ ಬರುತ್ತೆ. ಆಯಿತಾ, ಕಚ್ನ ಮರುಭೂಮಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಡ್ರೈ ಅಪ್ ಆಗೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಮರುಭೂಮಿ ಹೋಗಿ ಸೇರ್ಕೊಂಡು ಮಾಯ ಆಗುತ್ತೆ. ಇವೆಲ್ಲ ಸಮುದ್ರ ರೀಚ್ ಆಗಲ್ಲ. ಈ ರೀತಿ ಕೆಲವೊಂದು ನದಿಗಳಿರುತ್ತೆ, ಅವು ಸಮುದ್ರ ರೀಚ್ ಆಗಲ್ಲ, ಅಲ್ಲೇ ಹೋಗಿ ಮಾಯ ಆಗುತ್ತೆ, ಎಲ್ಲೋ ಹೋಗ್ತಾ ಹೋಗ್ತಾ ಡ್ರೈ ಅಪ್ ಆಗೋಗುತ್ತೆ. ಆಯಿತಾ, ಇದಿಷ್ಟು ಕ್ವಶನ್ ನಂಬರ್ 8ಗೆ ಸಂಬಂಧಪಟ್ಟ ಮ್ಯಾಟ್ರ್. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ UPSC ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ, ಈ ಕ್ವಶನ್ ಎಲ್ಲ ಕೇಳಿದ್ದಾರೆ. ಇದನ್ನ ಇನ್ ಡೀಟೇಲ್ ಆಗಿ ಮುಂದೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ವಿಚ್ ಆಫ್ ದಿಸ್ ರಿವರ್ ಫ್ಲೋಸ್ ಥ್ರೂ ಅಸ್ಸಾಂ? ಯಾವ ನದಿಯು ಅಸ್ಸಾಂನ ಮೂಲಕ ಹರಿಯುತ್ತದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. 1ನೇದು ಬ್ರಹ್ಮಪುತ್ರ, 2ನೇದು ಯಮುನಾ, 3ನೇದು ಸಾಬರ್ಮತಿ, 4ನೇದು ತಾಪಿ ರಿವರ್. ಯಾವ್ದಿರ್ಬೋದು ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಇದನ್ನ ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನ್ ಪಾಠ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದೆ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬ್ರಹ್ಮಪುತ್ರ. ಆಯಿತಾ, ಬ್ರಹ್ಮಪುತ್ರ. ಅಸ್ಸಾಂ ಮೂಲಕ ಯಾವ ನದಿಯ ಹಾದಿ ಹೋಗುತ್ತದೆ ಅಂದರೆ ಬ್ರಹ್ಮಪುತ್ರ. ಇದನ್ನ ಆಲ್ರೆಡಿ ಟ್ರಾನ್ಸ್ಪೋರ್ಟೇಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಏನಕ್ಕೆ ಅಂದರೆ ಬ್ರಹ್ಮಪುತ್ರ ನದಿಲಿ ನ್ಯಾಷನಲ್ ವಾಟರ್ ವೇ ಟು ಬ್ರಹ್ಮಪುತ್ರ ನದಿ ಮುಖಾಂತರ ಹೋಗುತ್ತದೆ. ಆಯಿತಾ, ನ್ಯಾಷನಲ್ ವಾಟರ್ ವೇ 2 ಇದೆಯಲ್ಲ, ಅದು ಬ್ರಹ್ಮಪುತ್ರ ನದಿ ಮುಖಾಂತರ ಹೋಗುತ್ತದೆ. ಆಯಿತಾ, ಮತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಇದು ಎಲ್ಲಿ ಹುಟ್ಟುತ್ತದೆ? ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಆಂಗ್ಶಿ ಅನ್ನೋ ಪ್ಲೇಸಲ್ಲಿ. ANG ಏನಿದೆ ಸ್ಪೆಲ್ಲಿಂಗು? ಆಂಗ್ಸಿ ಗ್ಲೇಷಿಯರ್ ಅನ್ನೋ ಪ್ಲೇಸಲ್ಲಿ ಹುಟ್ಟುತ್ತೆ. ಆಯಿತಾ, ಒನ್ಸ್ ಅಗೈನ್ ಇದು ಬೇ ಆಫ್ ಬೆಂಗಾಲ್
ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್ ಅಂದರೆ ಬಂಗಾಳ ಕೊಲ್ಲಿ ಅಲ್ಲಿ ಹೋಗಿ ಸೇರುತ್ತೆ. ಇದನ್ನ ಏಷ್ಯಾಸ್ ಲಾರ್ಜೆಸ್ಟ್ ಟ್ರಾನ್ಸ್ಬೌಂಡರಿ ರಿವರ್ ಅಂತ ಕರೀತಾರೆ ಆಯ್ತಾ. ಏಷ್ಯಾಸ್ ಲಾರ್ಜೆಸ್ಟ್ ಟ್ರಾನ್ಸ್ಬೌಂಡರಿ ರಿವರ್ ಅಂತ ಕರೀತಾರೆ. ಏಷ್ಯಾದ ಅತಿ ಉದ್ದನೆಯ ಅಂತಾರಾಷ್ಟ್ರೀಯ ಗಡಿ ಮುಖಾಂತರ ಹಾದು ಹೋಗುವ ನದಿ ಅಂತ ಕರೀತಾರೆ. ಏಷ್ಯಾದ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿ ಮುಖಾಂತರ ಹಾದು ಹೋಗುವ ನದಿ ಅಂತ ಕರೀತಾರೆ. ಈ ನದಿ ಆಯ್ತಾ ಟಿಬೇಟಲ್ಲಿ ಹುಟ್ಟುತ್ತೆ. ಟಿಬೇಟಲ್ಲಿ ಹ್ಯಾಂಗ್ಸಿ ಗ್ಲೇಷಿಯರ್ ಆಯ್ತಾ. ಹೆಂಗಪ್ಪ ಬರೆಯೋದು ಕನ್ನಡದಲ್ಲಿ? ಕನ್ನಡ ಟ್ರಾನ್ಸ್ಲೇಷನ್ ಕಷ್ಟ ಆಗುತ್ತೆ ಈ ಥರ ವರ್ಡ್ ಆಯ್ತಾ. ಸಿ ಹಿಮನದಿ ಆಯ್ತಾ. ಹೆಚ್ಚು ಕಮ್ಮಿ ಟ್ರಾನ್ಸ್ಲೇಷನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆಯ್ತಾ. ಪ್ರೊನೌನ್ಸಿಯೇಷನ್ ನೆನಪಿರಲಿ. ಸಿ ಹಿಮನದಿ ಇಲ್ಲಿ ಹುಟ್ಟುತ್ತದೆ, ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಲಿ ಹೋಗಿ ಸೇರುತ್ತದೆ. ಮತ್ತೆ ಇದು ಹೇಳೋದಲ್ಲ ಏಷ್ಯಾಸ್ ಲಾರ್ಜೆಸ್ಟ್ ಟ್ರಾನ್ಸ್ಬೌಂಡರಿ ರಿವರ್ ಅಂತ, ಅಂದರೆ ಏಷ್ಯಾ ಖಂಡದ ಅತಿ ಉದ್ದನೆಯ ಅಂತಾರಾಷ್ಟ್ರೀಯ ಗಡಿ ಮುಖಾಂತರ ಹಾದು ಹೋಗುವ ನದಿ ಬ್ರಹ್ಮಪುತ್ರ ನದಿ. ಫಸ್ಟ್ ಟಿಬೇಟಲ್ಲಿ ಶುರುವಾಗುತ್ತೆ, ಅದಾದ್ಮೇಲೆ ಅರುಣಾಚಲ್ ಪ್ರದೇಶ, ಅದಾದ್ಮೇಲೆ ಅಸ್ಸಾಮು, ಅದಾದ್ಮೇಲೆ ಬಾಂಗ್ಲಾದೇಶ್ ಆಯ್ತಾ. ಅಸ್ಸಾಂ ಅಂದ್ರೆ ಈ ದೇಶದ ಮುಖಾಂತರ ಹೋಗುತ್ತೆ. ಇಲ್ಲಿ ಏನಂತ ಕರೀತಾರೆ ಗೊತ್ತಾ? ಯರ್ಲುಂಗ್ ಅಂತ ಕರೀತಾರೆ. YARLUNG ಯರ್ಲಂಗ್ ಅಂತ ಕರೀತಾರೆ ಆಯ್ತಾ. ಅರುಣಾಚಲ ಪ್ರದೇಶ ನಮ್ಮ ದೇಶಕ್ಕೆ ಬಂದ ತಕ್ಷಣ ಇದನ್ನ ಸಿಯಾಂಗ್ ಅಥವಾ ದಿಯಾಂಗ್ ಅಂತ ಕರೀತಾರೆ. ಸಿಯಾಂಗ್ ಅಥವಾ ದಿಯಾಂಗ್ ಅಂತ ಕರೀತಾರೆ. ಸಿಯಾಂಗ್ ಅಥವಾ ದಿಯಾಂಗ್ ಅಂತ ಕರೀತಾರೆ ಆಯ್ತಾ. ಅಸ್ಸಾಂ ಬಂದ ತಕ್ಷಣ ಇದಕ್ಕೆ ನಾಮಕರಣ ಮಾಡ್ತಾರೆ ಬ್ರಹ್ಮಪುತ್ರ ಅಂತ ಅಸ್ಸಾಂ ಒಂದ್ಮೇಲೆ ನಾಮಕರಣ ಮಾಡ್ತಾರೆ. ಬಾಂಗ್ಲಾದೇಶಕ್ಕೆ ಹೋದ ತಕ್ಷಣ ಜಮುನಾ ಅಂತ ಕರೀತಾರೆ. ಪ್ರೀತಿಯಿಂದ ಇದನ್ನ ಏನಂತ ಕರೀತಾರೆ? ಜಮುನಾ ಅಂತ ಕರೀತಾರೆ. ಎಲ್ಲಿ? ಜಮುನಾ. ಅರ್ಥ ಆಯ್ತಾ? ಅದಕ್ಕೆ ಇದನ್ನ ಟ್ರಾನ್ಸ್ಬೌಂಡರಿ ರಿವರ್ ಅಂತ ಕರೀತಾರೆ. ಏಷ್ಯಾದ ಲಾಂಗೆಸ್ಟ್ ಟ್ರಾನ್ಸ್ಬೌಂಡರಿ ರಿವರ್ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಒಂದೊಂದು ಟಿಬೇಟಲ್ಲಿ ಯರ್ಲಂಗ್ ಅಂತ ಕರೀತಾರೆ, ಅರುಣಾಚಲದಲ್ಲಿ ಸಿಯಾಂಗ್ ದಿಯಾಂಗ್ ಅಂತ ಕರೀತಾರೆ, ಅಸ್ಸಾಮಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ, ಬಾಂಗ್ಲಾದೇಶಕ್ಕೆ ಹೋದ ತಕ್ಷಣ ಪ್ರೀತಿಯಿಂದ ಜಮುನಾ ಅಂತ ಕರೀತಾರೆ ಆಯ್ತಾ. ಸೊ ಇದಿಷ್ಟು ಬ್ರಹ್ಮಪುತ್ರ ನದಿ ಬಗ್ಗೆ ಇರೋ ಒಂದು ವಿಶೇಷ ಮಾಹಿತಿಗಳು. ಅದ್ರ ಜೊತೆಗೆ ಇದೊಂದು ಏನಾಗುತ್ತೆ ಗೊತ್ತಾ? ಮೌಜುಲಿ ಅಂತ ಪ್ಲೇಸ್ ಇದೆ ಒಂದು, ಅದಾ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್. ಸ್ಪೆಲ್ಲಿಂಗ್ ಚೆಕ್ ಮಾಡ್ತೀನಿ. ಅದು ಮೌಜುಲಿ ಅಂತ ಪ್ಲೇಸ್ ಇದೆ. ವರ್ಲ್ಡ್ ಲಾಂಗೆಸ್ಟ್ ಆಯ್ತಾ, ವರ್ಲ್ಡ್ ಲಾರ್ಜೆಸ್ಟ್, ಅದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್. ಏನು ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಅಂತ ಆಯ್ತಾ. ಸಮುದ್ರದೊಳಗಡೆ ದ್ವೀಪ ನೋಡಿರ್ತಾರ, ಇದು ನದಿ ದ್ವೀಪ, ನದಿ ಒಳಗಡೆ ಇರೋ ದ್ವೀಪ ಅಂತ ಕರೀತಾರೆ ಆಯ್ತಾ. ಮೌಜುಲಿ ಅನ್ನೋ ಪ್ಲೇಸ್ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತ ಕರೀತಾರೆ. ಇದು ಬ್ರಹ್ಮಪುತ್ರ ನದಿಯಿಂದ ಇರ್ತದೆ. ಐಲ್ಯಾಂಡ್ ಅಂದ್ರೆ ಏನು? ಸುತ್ತ ನೀರಿರುತ್ತೆ, ಮಧ್ಯ ಭೂಮಿ ಇರುತ್ತೆ, ಅದನ್ನೇ ಐಲ್ಯಾಂಡ್ ಅಂತ ಕರೀತಾರೆ. ದ್ವೀಪ ಅಂದ್ರೆ ಸುತ್ತ ನೀರಿರುತ್ತೆ, ಮಧ್ಯ ಭೂಮಿ ಇರುತ್ತೆ, ಅದನ್ನ ದ್ವೀಪ ಅಂತ ಕರೀತಾರೆ. ಅದೇ ಮೌಜುಲಿ ಸುತ್ತ ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಮೌಜುಲಿ ಏನಿದಿಲ್ಲ ಅದ್ರ ಸುತ್ತ ಬ್ರಹ್ಮಪುತ್ರ ನದಿ ಇರುತ್ತೆ. ಆದ್ರಿಂದ ಇದನ್ನ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಅಂತ ಕರೀತಾರೆ ಆಯ್ತಾ. ಇದೆಲ್ಲಿದೆ ಅಂದ್ರೆ ಅಸ್ಸಾಮಲ್ಲಿದೆ ಈ ಪ್ಲೇಸ್. ಮೌಜುಲಿ ಅನ್ನೋ ಪ್ಲೇಸು ಅಸ್ಸಾಮಲ್ಲಿದೆ. ಮತ್ತೆ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ರೆಕಾಗ್ನೈಸ್ ಮಾಡಿದೆ. ಇದಿಷ್ಟು ಬ್ರಹ್ಮಪುತ್ರ ನದಿ ಬಗ್ಗೆ ಇರೋ ವಿಶೇಷ ಮಾಹಿತಿಗಳು ಆಯ್ತಾ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಅಲ್ಲಿರೋದು ಒಂದೇ ಕ್ವಶನ್ ನಂಬರ್ 9 ಒಂದೇ ಡಿಸ್ಪ್ಲೇ ಆಗ್ತಾ ಇದೆ. ವಿಚ್ ಆಫ್ ದ ರಿವರ್ ಫ್ಲೋಸ್ ಥ್ರೂ ಅಸ್ಸಾಂ? ಬ್ರಹ್ಮಪುತ್ರ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲ್ಲ. ಈ ರೀತಿ ತಿಳ್ಕೊಂಡಿರ್ಬೇಕು. ಬ್ರಹ್ಮಪುತ್ರ ನದಿ ಅಂತ ತಿಳ್ಕೊಂಡಿದ್ರೆ ಎಲ್ಲಿ ಹುಟ್ಟುತ್ತೆ? ಹ್ಯಾಂಗ್ಸಿ ಗ್ಲೇಷಿಯರ್, ಹ್ಯಾಂಗ್ಸಿ ಹಿಮನದಿಲಿ ಹುಟ್ಟುತ್ತೆ, ಬೇ ಆಫ್ ಬೆಂಗಾಲ್ಗೆ ಹೋಗಿ ಡಮಾರ್ ಆಗುತ್ತೆ. ಮತ್ತೆ ಬ್ರಹ್ಮಪುತ್ರ ನದಿ ಮುಖಾಂತರ ನ್ಯಾಷನಲ್ ವಾಟರ್ ವೇ 2 ಹೋಗ್ತಾ ಇರುತ್ತೆ. ರಾಷ್ಟ್ರೀಯ ಜಲಮಾರ್ಗ, ನ್ಯಾಷನಲ್ ವಾಟರ್ ವೇ ಅಂದ್ರೆ ರಾಷ್ಟ್ರೀಯ ಜಲಮಾರ್ಗ 2 ಇದ್ರ ಮುಖಾಂತರ ಹೋಗುತ್ತೆ. ಅದಾದ್ಮೇಲೆ ಬ್ರಹ್ಮಪುತ್ರ ನದಿ ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ನ ಕ್ರಿಯೇಟ್ ಮಾಡುತ್ತೆ.
ಆಯ್ತಾ. ಪ್ರಪಂಚದ ಅತಿ ದೊಡ್ಡ ನದಿಯಿಂದ ಸೃಷ್ಟಿಯಾದ ದ್ವೀಪ ಅಂತ ಹೇಳ್ಬೋದು, ನದಿ ದ್ವೀಪ ಅಂತ ಹೇಳ್ಬೋದು. ಅದು ಅಸ್ಸಾಮಲ್ಲಿದೆ, ಅದನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡಿದೆ. ಅದಾದ್ಮೇಲೆ ಇದನ್ನ ಏಷ್ಯಾಸ್ ಲಾರ್ಜೆಸ್ಟ್ ಟ್ರಾನ್ಸ್ಬೌಂಡರಿ ರಿವರ್ ಅಂತ ಕರೀತಾರೆ. ಟ್ರಾನ್ಸ್ಬೌಂಡರಿ ಅಂದ್ರೆ ಸುಮಾರು 4-5 ದೇಶಗಳ ಮುಖಾಂತರ ಹೋಗುತ್ತೆ. ಟಿಬೆಟ್ ಮುಖಾಂತರ ಹೋಗುತ್ತೆ, ಯರ್ಲಂಗ್ ಅಂತ ಕರೀತಾರೆ. ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ದಿಯಾಂಗ್ ಅಂತ ಕರೀತಾರೆ. ಅಸ್ಸಾಮಲ್ಲಿ ಬ್ರಹ್ಮಪುತ್ರ, ನಮ್ಮ ದೇಶದಲ್ಲಿ ಭಾರತದಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ, ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಇದಿಷ್ಟು ಮಾಹಿತಿನ ತಿಳ್ಕೊಂಡು ಎಕ್ಸಾಮ್ಗೆ ಹೋಗಿ ಖಂಡಿತ ಜಾಸ್ತಿ ಸ್ಕೋರ್ ಮಾಡ್ಬೋದು. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ವಿ ಶುಡ್ ಕೀಪ್ ರಿವರ್ಸ್ ಕ್ಲೀನ್ ಬಿಕಾಸ್, ನಾವು ನದಿಗಳನ್ನು ಸ್ವಚ್ಛವಾಗಿಡಬೇಕು ಏಕೆಂದರೆ, ಆಯ್ತಾ. ಫಸ್ಟ್ ಏನಿದೆ, ದೇ ಆರ್ ಸೋರ್ಸ್ ಆಫ್ ಫ್ರೆಶ್ ವಾಟರ್, ಆಯ್ತಾ, ಅವು ಶುದ್ಧ ನೀರಿನ ಮೂಲವಾಗಿದೆ. ಆಪ್ಷನ್ ಬಿ, ದೇ ಹೆಲ್ಪ್ ಇನ್ ಫಾರ್ಮಿಂಗ್, ಅವು ಕೃಷಿಗೆ ಸಹಾಯ ಮಾಡುತ್ತವೆ. ಆಪ್ಷನ್ ಸಿ, ಮೆನಿ ಲಿವಿಂಗ್ ಆರ್ಗ್ಯಾನಿಸಮ್ ಡಿಪೆಂಡ್ ಆನ್ ದೆಮ್, ಆಯ್ತಾ, ಅನೇಕ ಜೀವಿಗಳು ಅವುಗಳ ಮೇಲೆ ಅವಲಂಬಿತವಾಗಿದೆ. 4ನೇದು, ಆಲ್ ಆಫ್ ದಿಸ್ ಇವೆಲ್ಲವು. ಯಾವ್ದಿರ್ಬೋದು ಆಪ್ಷನ್? 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಬರುತ್ತೆ, ಆಯ್ತಾ. ದೇ ಆರ್ ಸೋರ್ಸ್ ಆಫ್ ಫ್ರೆಶ್ ವಾಟರ್, ದೇ ಹೆಲ್ಪ್ ಇನ್ ಫಾರ್ಮಿಂಗ್, ಮೆನಿ ಲಿವಿಂಗ್ ಆರ್ಗ್ಯಾನಿಸಮ್ ಡಿಪೆಂಡ್ ಆನ್ ದೆಮ್, ಆಲ್ ಆಫ್ ದಿಸ್, ಆಯ್ತಾ. ಅದನ್ನ ಕುಡಿಯೋ ನೀರಿನ ಮೂಲ ಆಗಿದೆ, ಕೃಷಿಗೆ ಸಹಾಯ ಮಾಡುತ್ತೆ, ಕೈಗಾರಿಕೆಗೆ ಸಹಾಯ ಮಾಡುತ್ತೆ, ಮತ್ತೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ 108 ವರ್ಕ್ ಇದೆ, ಅದರಲ್ಲಿ ಜಸ್ಟ್ 3 ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ಕ್ವಶನ್ ನಂಬರ್ 10ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ಎ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಈಸ್ ಯೂಸಲಿ ಬಿಲ್ಟ್, ಜಲವಿದ್ಯುತ್ ಕೇಂದ್ರವನ್ನು ಸಾಮಾನ್ಯವಾಗಿ ಎಲ್ಲಿ ನಿರ್ಮಿಸಲಾಗುತ್ತದೆ ಅಂತ 4 ಆಪ್ಷನ್ ಕೇಳಿದರೆ. ನಿಯರ್ ಎನ್ ಏರ್ಪೋರ್ಟ್, ವಿಮಾನ ನಿಲ್ದಾಣದ ಬಳಿ. 2ನೇದು, ಇನ್ ಎ ಡೆಸರ್ಟ್, ಮರುಭೂಮಿಲಿ. 3ನೇದು, ನಿಯರ್ ಎ ರಿವರ್, ನದಿಯ ಬಳಿ ಅಥವಾ ನದಿ ತೀರದಲ್ಲಿ. 4ನೇದು, ಆನ್ ಎ ಪ್ಲೇ ಗ್ರೌಂಡ್, ಆಟದ ಮೈದಾನದಲ್ಲಿ. ಎಲ್ಲಿ ನಿರ್ಮಾಣ ಮಾಡ್ತಾರೆ? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು ಗೊತ್ತಾ? ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂದ್ರೆ ಜಲವಿದ್ಯುತ್ ಕೇಂದ್ರ. ಜಲವಿದ್ಯುತ್ ಕೇಂದ್ರ ಅಂದ್ರೆ ನೀರನ್ನ ಉಪಯೋಗಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದು. ಜಲವಿದ್ಯುತ್ ಕೇಂದ್ರ ಅಂದ್ರೆ ಜಲ ಅಂದ್ರೆ ನೀರು, ನೀರನ್ನ ಉಪಯೋಗಿಸಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡೋದನ್ನ ನಾವು ಜಲವಿದ್ಯುತ್ ಕೇಂದ್ರ ಅಂತ ಕರೀತಾರೆ, ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂತ ಕರೀತಾರೆ, ಆಯ್ತಾ. ಸೊ ನೀರ್ ಬೇಕು ಅಂದ್ರೆ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು? ನಾವು 5 ಆಪ್ಷನ್ ಕೊಡ್ತೀನಿ. ನೀರ್ ಯೂಸ್ ಮಾಡ್ಕೊಂಡು ಪವರ್ನ ಜನರೇಟ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲಿ ಇದು ಮಾಡಬೇಕು? ಎಲ್ಲಿ ಜಲವಿದ್ಯುತ್ ಕೇಂದ್ರನ ಸ್ಥಾಪನೆ ಮಾಡಬೇಕು? ಕನ್ಸ್ಟ್ರಕ್ಟ್ ಎಲ್ಲಿ ಮಾಡ್ಬೇಕು ಅದನ್ನ, ಆಯ್ತಾ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ, ನದಿ ಎಲ್ಲಿರುತ್ತೆ, ನೀರೆಲ್ಲಿರುತ್ತೆ ಅಲ್ಲಿ ನಾವು ಅದನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಕ್ವಶನ್ ನಂಬರ್ 11ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ವಿಚ್ ಆಫ್ ದಿಸ್ ಆನಿಮಲ್ ಈಸ್ ಕಾಮನ್ಲಿ ಫೌಂಡ್ ಇನ್ ರಿವರ್, ಯಾವ ಪ್ರಾಣಿಯು ಸಾಮಾನ್ಯವಾಗಿ ನದಿಗಳಲ್ಲಿ ಕಂಡು ಬರುತ್ತದೆ? 4 ಆಪ್ಷನ್ ಕೊಟ್ಟಿದ್ದಾರೆ. ಡಾಲ್ಫಿನ್, ಕ್ಯಾಮಲ್, ಒಂಟೆ, ಲಯನ್, ಸಿಂಹ, ಡೀರ್, ಜಿಂಕೆ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಯ್ತಾ. ನದಿಗಳಲ್ಲಿ ಯಾವ ಪ್ರಾಣಿ ಕಂಡು ಬರುತ್ತದೆ ಅಂದ್ರೆ ಡಾಲ್ಫಿನ್, ಆಯ್ತಾ. ಗಂಗಾ ನದಿ ಡಾಲ್ಫಿನ್ ಅಂತ ಒಂದು ಪ್ರಾಣಿ ಇದೆ. ಅದನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ, ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್ ಅಂತ ಕರೀತಾರೆ, ಆಯ್ತಾ. ಕ್ವಶನ್ ನಂಬರ್ 12ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ, ಡಾಲ್ಫಿನ್. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಪ್ಲಾಂಟ್ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಪ್ಲಾಂಟ್ ಈಸ್ ಕಾಮನ್ಲಿ ಸೀನ್ ಗ್ರೋಯಿಂಗ್ ನಿವರ್ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಪ್ಲಾಂಟ್ ಈಸ್ ಕಾಮನ್ಲಿ ಸೀನ್ ಗ್ರೋಯಿಂಗ್ ನಿವರ್ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಪ್ಲಾಂಟ್ ಈಸ್ ಕಾಮನ್ಲಿ ಸೀನ್ ಗ್ರೋಯಿಂಗ್ ನಿಯರ್ ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13 ಅಲ್ಲಿ ವಿಚ್ ಪ್ಲಾಂಟ್ ಈಸ್ ಕಾಮನ್ಲಿ ಸೀನ್ ಗ್ರೋಯಿಂಗ್ ನಿಯರ್ ರಿವರ್ಸ್. ಕನ್ನಡದಲ್ಲಿ ನದಿ ಮತ್ತು ಕೆರೆಯ ತೀರದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಸಸ್ಯ ಯಾವುದು? 4 ಆಪ್ಷನ್ ಕೊಟ್ಟಿದ್ದಾರೆ. ಕ್ಯಾಕ್ಟಸ್, ಕೊಕೊನಟ್, ಆಪಲ್, ಲೋಟಸ್. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ, ಲೋಟಸ್, ಆಯ್ತಾ. ಕೆರೆ ಅಥವಾ ನದಿಲಿ ಬೆಳೆಯೋ ಸಸ್ಯ ಯಾವುದು ಅಂದ್ರೆ ಲೋಟಸ್, ಕಮಲ. ಮತ್ತೆ ಅದು ರಾಷ್ಟ್ರೀಯ ಪುಷ್ಪ ಅಂತ ಕರೀತಾರೆ. ಕಮಲ ಅಥವಾ ಲೋಟಸ್ನ ರಾಷ್ಟ್ರೀಯ ಪುಷ್ಪ ಅಂತಾನೂ ಕರೀತಾರೆ, ಆಯ್ತಾ. ಕ್ಯಾಕ್ಟಸ್ ಅಥವಾ ಕನ್ನಡದಲ್ಲಿ ಪಾಪಸ್ಗಳು, ಇದೆಲ್ಲ
ಎಲ್ಲಿ ಬೆಳೆಯುತ್ತೆ ಅಂದರೆ ಮರಳುಗಾಡಲ್ಲಿ, ಮರುಭೂಮಿಲಿ ಅವೆಲ್ಲ ಬೆಳೆಯೋದು ಆಯಿತಾ. ಕೊಕೊನಟ್ ಎಲ್ಲ ಮಾಮೂಲಿ ಎಲ್ಲ ಜಾಗದಲ್ಲೂ ಬೆಳೆಯುತ್ತೆ. ಆ್ಯಪಲ್ಲು ಕೋಲ್ಡ್, ಸಾಮಾನ್ಯವಾಗಿ ಶೀತ ವಾತಾವರಣದಲ್ಲಿ ಬೆಳೆಯುತ್ತೆ ಆಯಿತಾ. ಅವೆಲ್ಲ ಗೊತ್ತಿರಬೇಕು, ಯಾವ್ಯಾವ ಗಿಡಗಳು ಎಲ್ಲಿ ಬೆಳೆಯುತ್ತೆ ಅನ್ನೋದು ಒಂದು ಮಾಹಿತಿಗೋಸ್ಕರ ಈ ರೀತಿ ಕ್ವಶನ್ ಎಲ್ಲ ಫ್ರೇಮ್ ಮಾಡಿದ್ದಾರೆ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಮೋಸ್ಟ್ ಲೈಕ್ಲಿ ಟು ಪೊಲ್ಯೂಟ್ ಎ ರಿವರ್. ಈ ಕೆಳಗಿನವುಗಳಲ್ಲಿ ಯಾವುದು ನದಿಯನ್ನು ಕಲುಷಿತಗೊಳಿಸುವ ಸಾಧ್ಯತೆ ಇದೆ? 4 ಆಪ್ಷನ್ ಇದೆ. ರೈನ್ ವಾಟರ್, ಮಳೆ ನೀರು; ಕ್ಲೀನ್ ಡ್ರಿಂಕಿಂಗ್ ವಾಟರ್, ಶುದ್ಧ ಕುಡಿಯುವ ನೀರು; 3ನೇದು ಫ್ಯಾಕ್ಟ್ರಿ ವೇಸ್ಟ್, ಕಾರ್ಖಾನೆಯ ತ್ಯಾಜ್ಯ; 4ನೇದು ಫಿಶ್, ಮೀನು ಆಯಿತಾ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಡಿಶ್ಯೂಮ್ ಯಾವ್ದಿರ್ಬೋದು? ನದಿ ನೀರನ್ನು ಕಲುಷಿತಗೊಳಿಸೋದು, ಪೊಲ್ಯೂಟ್ ಮಾಡೋ ಏಕೈಕ ಆಪ್ಷನ್ ಅಂದರೆ ಆಪ್ಷನ್ ಸಿ, ಫ್ಯಾಕ್ಟ್ರಿ ವೇಸ್ಟ್, ಕಾರ್ಖಾನೆ ತ್ಯಾಜ್ಯ. ನೋಡಿ, ರಿವರು ಮೋಸ್ಟ್ ಆಫ್ ದ ಇಂಡಿಯನ್ ರಿವರ್ಸ್ ಆಯಿತಾ. ಬಹುತೇಕ ಇಂಡಿಯನ್ ರಿವರು ಪೊಲ್ಯೂಟ್ ಆಗಿರೋದೇ ಕಾರ್ಖಾನೆ ತ್ಯಾಜ್ಯಗಳಿಂದ. ಅದ್ರ ಜೊತೆಗೆ ನಾವು ಇದೀವಲ್ಲ ಜನಗಳು, ತಗೊಂಡೋಗಿ ನದಿಯಲ್ಲಿ ತಗೊಂಡೋಗಿ ಕಸ ಬಿಸಾಕ್ತಾ ಇರ್ತೀವಿ. ಪ್ಲಾಸ್ಟಿಕ್ ಕಟ್ಟು ದೇವಸ್ಥಾನ ಪೂಜೆ ಮಾಡಿ, ಅಲ್ಲಿ ಇಲ್ಲಿ ಪೂಜೆ ಮಾಡಿ ತಗೊಂಡೋಗಿ ನದಿಗೆ ಬಿಸಾಕಿ ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬರ್ತಾ ಇರ್ತೀವಿ. ಕುಡಿಯೋ ನೀರನ್ನ ಕಲುಷಿತಗೊಳಿಸ್ಬಿಟ್ಟು ದೇವರೇ ಕಾಪಾಡಪ್ಪ ಅಂತ ಕೇಳ್ಕೊಳ್ತೇವೆ. ಇದೆಲ್ಲ ಕಾಮನ್ ಸೆನ್ಸು ಮನುಷ್ಯಂಗೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದು ಅಥವಾ ಇನ್ನೇನೋ ಇರುತ್ತದೆ ಅದೆಲ್ಲ ತಗೊಂಡೋಗ್ಬಿಟ್ಟು ಆಯಿತಾ, ಪ್ಲಾಸ್ಟಿಕ್ ಕವರ್ನ ಸೆಗ್ರಿಗೇಟ್ ಮಾಡಿಬಿಟ್ಟು ಆ ಹೂವು ಗಿವ್ವ ದೇವಸ್ಥಾನ ವಸ್ತುಗಳೆಲ್ಲ ತಗೊಂಡೋಗ್ಬಿಟ್ಟು ಯಾವ್ದಾರ ಗಿಡಕ್ಕೆ, ತುಳಸಿ ಗಿಡನೋ ಇನ್ಯಾವುದೋ ಗಿಡಕ್ಕೋ ಆದರೆ ಗೊಬ್ಬರ ಆಗುತ್ತೆ, ಒಳ್ಳೇದಾಗುತ್ತೆ. ನದಿಗೆ ಹಾಕಿದ್ರೆ ಏನಾಗುತ್ತೆ? ಕಲುಷಿತ ಆಗುತ್ತೆ. ಪೂರ್ತಿ ಅರ್ಧ ಫ್ಯಾಕ್ಟ್ರಿ ಗಲೀಜು ಮಾಡಿದರೆ ಇನ್ನು ಅರ್ಧ ನಾವು ಜನಗಳು ಒಂದು ಈ ಸಿಟಿದ್ರೆ ಡ್ರೈನೇಜ್ ಸಿಸ್ಟಮ್ ಎಲ್ಲ ತಗೊಂಡೋಗಿ ನದಿಗೆ ಬಿಟ್ಟಿದ್ದೀವಿ. ಅದಾದ್ಮೇಲೆ ಸಾಲದು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಉಳ್ಕೊಂಡೈತಲ್ಲ ನದಿ, ಪೊಲ್ಯೂಟ್ ಆಗದಂತೆ ಉಳ್ಕೊಂಡೈತಲ್ಲ ಅಂದ್ಬಿಟ್ಟು ತಗೊಂಡೋಗಿ ದೇವಸ್ಥಾನದ್ದು ಅದು ಇದು ಇರೋದೆಲ್ಲ ತಗೊಂಡೋಗಿ ಮೂಟೆ ತಗೊಂಡಾಗ್ತಾ. ಅಯ್ಯಪ್ಪ, ನೋಡಿದಾಗ ಎಷ್ಟು ಭಯಂಕರ ಕೋಪ ಬರುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಜನಗಳು ಇರೋದೇ ಆ ರೀತಿ. ಅದಕ್ಕೋಸ್ಕರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೇ, ಚಿಕ್ಕ ಮಕ್ಕಳು ನೀವು 3, 4, 5ನೇ ಕ್ಲಾಸ್ ಓದ್ತಾರ, ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಪ್ಲಾಸ್ಟಿಕ್ ಕವರ್ನ ನದಿ ನೀರಿಗೆ ಬಿಸಾಕ್ಬಿಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ವಿಶೇಷವಾಗಿದೆ. ಒಂದು ರೀತಿ IIT JEE ಇಲ್ಲಿ ಕ್ವಶನ್ ಫ್ರೇಮ್ ಮಾಡ್ತಾರಲ್ಲ ಆ ರೀತಿ ಫ್ರೇಮ್ ಮಾಡಿದ್ದೀವಿ ಆಯಿತಾ. ಅಸರ್ಷನ್, ರೀಸನ್ ಅಂತ ಕೊಟ್ಟಿದ್ದೀನಿ. ಅಸರ್ಷನ್ ಅಂದರೆ ಪ್ರತಿಪಾದನೆ, ಹೇಳಿಕೆ ಅಂತ ಆಯಿತಾ. ರೀಸನ್ ಅಂದರೆ ಕಾರಣ ಆಯಿತಾ. ಫಸ್ಟ್ ಒಂದು ಸೆಂಟೆನ್ಸ್ ಹೇಳ್ತಾರೆ ಆಯಿತಾ, ಹೇಳಿಕೆ ಕೊಡ್ತಾರೆ, ಅದಕ್ಕೆ ಕಾರಣ ಕೊಡ್ತಾರೆ ಸೆಕೆಂಡ್ ಸೆಂಟೆನ್ಸು ಅಷ್ಟೇ. ಫಸ್ಟು ಒಂದು ಹೇಳಿಕೆ ಕೊಡ್ತಾರೆ, ಸೆಕೆಂಡ್ ಸೆಂಟೆನ್ಸ್ ಅದಕ್ಕೆ ಕಾರಣ ಕೊಡ್ತಾರೆ ಅಷ್ಟೇ. ಅದು ಸರಿನಾ ತಪ್ಪ ಅನ್ನೋದನ್ನ ಆಪ್ಷನ್ನ ಮಾರ್ಕ್ ಮಾಡಬೇಕು. ಫಸ್ಟ್ ಒನ್ ಅಸರ್ಷನ್, ಯಾವುದೋ ಒಂದು ಅಭಿಪ್ರಾಯ ಅಂತ ಹೇಳ್ಬೋದು. ಅಸರ್ಷನ್ ಅಂದರೆ ಒಂದು ಅಭಿಪ್ರಾಯ ಹೇಳ್ತಾರೆ, ಅದಾದಮೇಲೆ ರೀಸನ್, ಅದಕ್ಕೆ ಕಾರಣ ಕೊಡ್ತಾರೆ. ಅದಕ್ಕೆ ಪೂರಕವಾಗಿದೆಯಾ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟಿರೋ, ಯಾವ ಆಪ್ಷನ್ ಸರಿ ಇದೆ ಅಂತ ಟಿಕ್ ಮಾಡಿ ಆಯಿತಾ. ಫಸ್ಟು ಅಸರ್ಷನ್. ಅಸರ್ಷನ್ ಅಂದರೆ ಅಭಿಪ್ರಾಯ. ಏನಿದೆ ಅಭಿಪ್ರಾಯ? ರಿವರ್ಸ್ ಆರ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್. ಕನ್ನಡದಲ್ಲಿ ನದಿಗಳು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಾಗಿದೆ ಆಯಿತಾ. ಇದು ಅವರ ಅಭಿಪ್ರಾಯ. ನೆಕ್ಸ್ಟ್ ಅದಕ್ಕೆ ಕಾರಣ ಕೊಡ್ತಾರೆ. ಏನು ಕಾರಣ? ದೇ ಪ್ರೊವೈಡ್ ವಾಟರ್ ಫಾರ್ ಡ್ರಿಂಕಿಂಗ್, ಫಾರ್ಮಿಂಗ್ ಅಂಡ್ ಎಲೆಕ್ಟ್ರಿಸಿಟಿ ಜನರೇಷನ್. ಏನು ಕಾರಣ ಅದು? ಅವು ಕುಡಿಯಲು, ವ್ಯವಸಾಯ ಮಾಡಲು, ವಿದ್ಯುತ್ ಉತ್ಪಾದನೆಗೆ ನೀರನ್ನು ಒದಗಿಸುತ್ತದೆ ಅಂದ್ಬಿಟ್ಟು ಕಾರಣ ಕೊಟ್ಟಿದ್ದಾರೆ. ಫಸ್ಟ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಏನದು? ರಿವರ್ಸ್ ಆರ್ ಇಂಪಾರ್ಟೆಂಟ್ ನ್ಯಾಚುರಲ್ ರಿಸೋರ್ಸಸ್, ನದಿಗಳು ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳಾಗಿದೆ ಅಂತ ಅಭಿಪ್ರಾಯ ಹೇಳಿದ್ದಾರೆ. ಅದಾದಮೇಲೆ ಕಾರಣ ಹೇಳಿದ್ದಾರೆ. ಕಾರಣ ಏನಿದೆ? ದೇ ಪ್ರೊವೈಡ್ ವಾಟರ್ ಫಾರ್ ಡ್ರಿಂಕಿಂಗ್, ಫಾರ್ಮಿಂಗ್ ಅಂಡ್ ಎಲೆಕ್ಟ್ರಿಸಿಟಿ ಜನರೇಷನ್. ಇವು ಕುಡಿಯಲು, ವ್ಯವಸಾಯ ಮಾಡಲು, ವಿದ್ಯುತ್ ಉತ್ಪಾದನೆಗೆ ನೀರನ್ನು ಒದಗಿಸುತ್ತವೆ ಆಯ್ತಾ. ಅಭಿಪ್ರಾಯ ಮತ್ತೆ ಅದಕ್ಕೆ ಕಾರಣ. ಈಗ ಆಪ್ಷನ್ ಇದೆ, ಯಾವ ಆಪ್ಷನ್ ಬೆಸ್ಟ್ ಅಂತ ಆಯ್ತಾ. ಮೊದಲನೇದು ಎ ಮತ್ತು ಆರ್ ಎರಡೂ ನಿಜ ಮತ್ತು ಆರ್ ಸರಿಯಾದ ವಿವರಣೆಯಾಗಿದೆ. ಅವ್ರು ಹೇಳಿರೋ ಅಭಿಪ್ರಾಯನೂ ಸರಿ ಇದೆ, ಕಾರಣನೂ ಸರಿ ಇದೆ, ಅಸರ್ಷನು ಸರಿ ಇದೆ, ರೀಸನ್ನು ಸರಿ ಇದೆ. ಮತ್ತೆ ಅವ್ರು ಆರ್ ಅಂದ್ರೆ ಅವ್ರು ಕೊಟ್ಟಿರೋ ರೀಸನ್ನು ಅದಕ್ಕೆ ಪೂರಕವಾಗಿದೆ ಅಂತ ಹೇಳಿದ್ದಾರೆ ಆಯ್ತಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬರುತ್ತೆ ಆಯ್ತಾ. ಅವ್ರು ಕೊಟ್ಟಿರೋ ಅಭಿಪ್ರಾಯ, ಅಸರ್ಷನ್ನು ಸರಿ ಇದೆ, ರೀಸನ್ ಅವ್ರು ಕೊಟ್ಟಿರೋ ಕಾರಣನೂ ಸರಿ ಇದೆ ಆಯ್ತಾ, ಎರಡು ಸರಿ ಇದೆ. ಮತ್ತೆ ಕಾರಣ ಅವರ ಅಭಿಪ್ರಾಯಕ್ಕೆ ಪೂರಕವಾಗಿದೆ, ಅವ್ರು ಕೊಟ್ಟಿರೋ ರೀಸನ್ನು ಅಸರ್ಷನ್ಗೆ ಪೂರಕವಾಗಿದೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಏನಿದೆ, ಎ ಮತ್ತು ಆರ್ ಎರಡೂ ನಿಜ. ಬೋತ್ ಎ ಅಂಡ್ ಆರ್ ಆರ್ ಟ್ರೂ, ಎರಡೂ ನಿಜ. ಅಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್, ಆರ್ ಸರಿಯಾದ ವಿವರಣೆಯಾಗಿದೆ. ಸೊ ಅದರಿಂದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ನೋಡಿ, ಕರೆಕ್ಟ್ ಆನ್ಸರ್ ಆಲ್ರೆಡಿ ಹೇಳಿದ್ದೀನಿ. ಆಪ್ಷನ್ ಬಿ ನೋಡಿ, ಎ ಮತ್ತು ಆರು ಎರಡೂ ನಿಜ, ಅವ್ರು ಕೊಟ್ಟಿರೋ ಅಭಿಪ್ರಾಯ ಮತ್ತು ಕಾರಣ ಎರಡೂ ನಿಜ, ಆದರೆ ಆರ್ ಸರಿಯಾದ ವಿವರಣೆ ಅಲ್ಲ.
ಅವ್ರು ಕಾರಣ ಕೊಟ್ಟಿದ್ರಲ್ಲ ಅದು ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇದು ರಾಂಗ್. ಇದು ಎ ನಿಜ ಆದರೆ ಆರ್ ಸುಳ್ಳು. ಆಪ್ಷನ್ ಸಿ ಎ ನಿಜ ಆರ್ ಸುಳ್ಳು ಅಂತ, ಅದು ಸರಿ ಇಲ್ಲ. ಡಿಲಿ ಎ ಸುಳ್ಳು ಆದರೆ ಆರ್ ನಿಜ. ಈ ರೀತಿ 4 ಆಪ್ಷನ್ ಕೊಟ್ಟಿರೋ, ನೀವು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡಿ. ಇದಕ್ಕೆ ಕರೆಕ್ಟ್ ಆಪ್ಷನ್ ಆಪ್ಷನ್ ಎ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದಾರೆ ಅಂದರೆ, ಮ್ಯಾಚ್ ದ ಫಾಲೋಯಿಂಗ್ ಅಷ್ಟೇ, ಒಂದಿಸಿ ಬರೆಯಿರಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಮ್ಯಾಚ್ ದ ಫಾಲೋಯಿಂಗ್. ಕೋಶಿ ರಿವರ್ ಡೆಸರ್ಟ್ ರಿವರ್ ಅಂತೆ, ಗಂಗಾ ರಿವರ್ ನ್ಯಾಷನಲ್ ರಿವರ್ ಅಂತೆ, ಯಮುನಾ ರಿವರ್ ಸಿ ಅಂತೆ, ಗೋದಾವರಿ ಮೌಂಟೇನ್ ಪೀಕ್ ಅಂತೆ. ಆಪ್ಷನ್ ಯಾವ್ದು ಬರುತ್ತೆ? ಕೋಸಿ ರಿವರ್ ಮರುಭೂಮಿ ನದಿ ಅಂತೆ, ಗಂಗಾ ನದಿ ರಾಷ್ಟ್ರೀಯ ನದಿ ಅಂತೆ, ಯಮುನಾ ನದಿ ಸಮುದ್ರ ಅಂತೆ, ಗೋದಾವರಿ ಪರ್ವತ ಶಿಖರ ಅಂತೆ. ಯಾವುದು ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ಗಂಗಾ ನದಿ ರಾಷ್ಟ್ರೀಯ ನದಿ. ಆಯ್ತಾ, ಗಂಗಾ ನದಿ ರಾಷ್ಟ್ರೀಯ ನದಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ವಿಚ್ ಒನ್ ಡಸ್ ನಾಟ್ ಬಿಲಾಂಗ್, ಯಾವುದು ಗುಂಪಿಗೆ ಸೇರಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ರೆ. ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಬ್ರಹ್ಮಪುತ್ರ, ಆಪ್ಷನ್ ಡಿ ಅರಾವಳಿ. ಯಾವ್ದಿರ್ಬೋದು? ಆಯ್ತಾ, 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಆಯ್ತಾ, ಗಂಗಾ ನದಿ ಆಗುತ್ತೆ, ಯಮುನಾ ನದಿ ಆಗುತ್ತೆ, ಬ್ರಹ್ಮಪುತ್ರ ನದಿ ಆಗುತ್ತೆ, ಅರಾವಳಿ ಏನಾಗುತ್ತೆ? ಅರಾವಳಿ ಪರ್ವತ ಆಗುತ್ತೆ. ಆಯ್ತಾ, ಅರಾವಳಿ ಇದೆಯಲ್ಲ, ಇದು ಪರ್ವತ ಅಂತ ಕರೀತಾರೆ. ಇದನ್ನ ಸಾಮಾನ್ಯವಾಗಿ ಅರಾವಳಿ ರೇಂಜ್ ಅಂತ ಕರೀತಾರೆ. ಅರಾವಳಿ ಪರ್ವತ ಶಿಖರಗಳು ಏನಿದೆ, ಅರಾವಳಿ ಪರ್ವತ ಶಿಖರಗಳು ಅಂತ ಕರೀತಾರೆ. ಪರ್ವತ ಶಿಖರಗಳು ಅಂತ ಕರೀತಾರೆ. ಆಯ್ತಾ, ಅರಾವಳಿ ಪರ್ವತ ಶಿಖರಗಳು ಅಂತ ಕರೀತಾರೆ. ಅರಾವಳಿ ಪರ್ವತ ರೇಂಜ್ ಅಂದರೆ ಎಷ್ಟಿದೆ ಗೊತ್ತಾ? 692 ಕಿಲೋಮೀಟರ್ ಉದ್ದ ಇದೆ. ಇದರ ಉದ್ದ 692 ಕಿಲೋಮೀಟರ್ ಉದ್ದ ಇದೆ. ಅಷ್ಟು ಉದ್ದ ಇದೆ ಇದು, ಲೆಂತ್. ಇದು ಪರ್ವತನೇ ಅಷ್ಟು ಉದ್ದ ಹೋಗುತ್ತೆ, ರೋಡ್ ಥರ ಇದೆ, ರೋಡು ನದಿ ಥರ ಇದೆ. ಅರಾವಳಿ ರೇಂಜ್ ಇದೆಯಲ್ಲ, ಇದು ರೋಡು ನದಿ ಥರ 692 ಕಿಲೋಮೀಟರ್ ರೇಂಜ್ ಇದೆ ಇದು. ಆಯ್ತಾ, ಮತ್ತೆ ಇದು ವರ್ಲ್ಡ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಆಯ್ತಾ, ವರ್ಲ್ಡ್ಸ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್. ಫೋಲ್ಡ್ ಅಂದರೆ ಫೋಲ್ಡ್ ಮೌಂಟೇನ್. ಆಯ್ತಾ, ಪದರ ಪರ್ವತಗಳು. ಪ್ರಪಂಚದ ಅತಿ ಹಳೆಯ ಅಥವಾ ಪುರಾತನ ಪದರ ಪರ್ವತಗಳು ಅಂತ ಕರೀತಾರೆ. ಪದರ ಪರ್ವತಗಳು ಅಂತ ಕರೀತಾರೆ. ಆಯ್ತಾ, ಅರಾವಳಿ ರೇಂಜ್ ಅಂದರೆ 692 ಕಿಲೋಮೀಟರ್ ಉದ್ದ ಇದೆ ಅರಾವಳಿ ಪರ್ವತ ಶಿಖರಗಳು. ವರ್ಲ್ಡ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಪ್ರಪಂಚದ ಅತಿ ಹಳೆಯ ಪದರ ಪರ್ವತಗಳು ಅಂತಲೂ ಕರೀತಾರೆ. ಮತ್ತೆ ಇದು ಗುಜರಾತು, ರಾಜಸ್ಥಾನ, ಹರಿಯಾಣ, ಡೆಲ್ಲಿ ಮುಖಾಂತರ ಹೋಗುತ್ತೆ. ಇದು ಗುಜರಾತು, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಇದ್ರ ಮುಖಾಂತರ ಅದು ಹೋಗುತ್ತೆ. ಇದು ಪರ್ವತ ಹಿಂಗೆ ಅದು ಹೆಂಗಿದೆ? ಗುಜರಾತ್, ರಾಜಸ್ಥಾನ, ಹರಿಯಾಣ, ಡೆಲ್ಲಿ, ಇದ್ರ ಮುಖಾಂತರ 692 ಕಿಲೋಮೀಟರ್ ಉದ್ದ ಇದೆ ಇದು. ಅಷ್ಟು ಇದ್ರ ಮುಖಾಂತರ ಅದು ಹೋಗುತ್ತೆ. ಮತ್ತೆ ಇಲ್ಲಿ 2 ರಿವರ್ ಹುಟ್ಟುತ್ತೆ. 2 ರಿವರ್. ಒಂದೇದು ಲೂನಿ ರಿವರ್ ಅಂತ, ಲೂನಿ ರಿವರು, ಸಾಬರ್ಮತಿ ರಿವರು ಈ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತೆ. ಆಯ್ತಾ, ಸಾಬರ್ಮತಿ ರಿವರು, ಲೂನಿ ರಿವರ್ ಬಗ್ಗೆ ಇನ್ ಡೀಟೇಲ್ ಆಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಈ ಪರ್ವತ ಶಿಖರ ಇದೆಯಲ್ಲ, 108 ಪರ್ವತಗಳಿರುತ್ತೆ ಇಲ್ಲಿ. ಪರ್ವತ ಶಿಖರ ಅಂದ್ರೆ ಹಿಂಗೆ ಬರ್ತಾ ಇರ್ತದೆ, 108 ಪರ್ವತ ಶಿಖರ ಇದಿರುತ್ತೆ. ಇದರಲ್ಲಿ ಹೈಯೆಸ್ಟ್ ಮೌಂಟೇನ್ ರೇಂಜ್ ಅಂದ್ರೆ ಹೈಯೆಸ್ಟ್ ಪೀಕ್ ಅಂದ್ರೆ ಗುರು ಶಿಖರ ಅಂತ ಬರುತ್ತೆ. ಗುರು ಶಿಖರ ಇಲ್ಲ, ಸ್ಪೆಲ್ ನೋಡಪ್ಪ, ಸ್ಪೆಲ್ ಚೆಕ್ ಮಾಡಿ. ಗುರು ಶಿಖರ ಅಂತ ಬರುತ್ತೆ. ಆಯ್ತಾ, ಇದು ಎಷ್ಟು ಉದ್ದ ಇದೆ ಅಂದರೆ 5650 ಫೀಟ್ ಇದೆ. 5650 ಫೀಟ್ ಇದೆ. ಇದು ಮೌಂಟ್ ಅಬು, MOUNT, ಮೌಂಟ್ ಅಬು ರಾಜಸ್ಥಾನದಲ್ಲಿ ಇದೆ. ಅದಲ್ಲ, ಇದರಲ್ಲಿ ಸುಮಾರು ಪರ್ವತ ಶ್ರೇಣಿ ಇದೆ. ಅದರಲ್ಲಿ ಹೈಯೆಸ್ಟ್ ಪೀಕ್ ಬಂದು ಗುರು ಶಿಖರ ಅಂತ ಕರೀತಾರೆ. 5650 ಫೀಟ್ ಎತ್ತರ ಇದೆ. ಮತ್ತೆ ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಇನ್ನೊಂದು ವಿಶೇಷ ಅಂದ್ರೆ, ಇನ್ನೊಂದಿದೆ, ಮಕ್ರಾನಾ ಮಾರ್ಬಲ್ ಅಂತ ಸಿಗುತ್ತೆ. ಅದನ್ನ ತಾಜ್ ಮಹಲ್ ಯೂಸ್ ಮಾಡಿದ್ರೆ ಅದು ಈ ಪರ್ವತ ಶ್ರೇಣಿಲೇ ಸಿಗುತ್ತೆ. ಆಯ್ತಾ, ಮಕ್ರಾನಾ ಮಾರ್ಬಲ್ ಅದನ್ನು ಬರೀತ
ರಾನಾ ಮಾರ್ಬಲ್. ಇದನ್ನು ಎಲ್ಲಿ ಯೂಸ್ ಮಾಡಿದ್ದಾರೆ? ತಾಜ್ ಮಹಲ್ಗೆ ಯೂಸ್ ಮಾಡಿದ್ದಾರೆ. ತಾಜ್ ಮಹಲ್ಗೆ ಯೂಸ್ ಮಾಡಿದ್ದಾರೆ. ನೀಟಾಗಿ ಬರೆಯೋಣ. ಇದಿಷ್ಟು ಅರಾವಳಿ ರೇಂಜ್ದು ಸ್ಪೆಷಲ್ ಫೀಚರ್. ಆಯಿತಾ, ಇದು ವಿಶೇಷ ಮಾಹಿತಿಗಳು. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಅರಾವಳಿ ರೇಂಜ್ ಅಂದರೆ ಅರಾವಳಿ ಪರ್ವತ ಶಿಖರಗಳು ಅಂತ. ಸುಮಾರು 692 ಕಿಲೋಮೀಟರ್ ಉದ್ದ ಇದೆ. ಹಿಂಗೆ ರೈಲ್ವೆ ಟ್ರ್ಯಾಕ್ ಥರ, ಬಸ್ ರೋಡ್ ಥರ ಅಥವಾ ನದಿ ಥರ ಅಷ್ಟು ಉದ್ದ ಇದೆ. ಮತ್ತು ಇದು ಗುಜರಾತ್, ರಾಜಸ್ಥಾನ, ಹರಿಯಾಣ, ಡೆಲ್ಲಿ ಮುಖಾಂತರ ಸುಮಾರು 692 ಕಿಲೋಮೀಟರ್ ಉದ್ದ ನಿಂತಿದೆ. ಇದರಲ್ಲಿ ಈ ಪರ್ವತ ಶ್ರೇಣಿಯಲ್ಲಿ ಲೂನಿ ಮತ್ತು ಸಬರ್ಮತಿ ರಿವರ್ ಅಂತ ರಿವರ್ಗಳು ಅಲ್ಲಿ ಹುಟ್ಟುತ್ತೆ. ಮತ್ತು ಇದನ್ನು ವರ್ಲ್ಡ್ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಅಂತ ಕರೀತಾರೆ. ಪ್ರಪಂಚದ ಅತಿ ಹಳೆಯ ಅಥವಾ ಪ್ರಾಚೀನ ಪದರ ಪರ್ವತಗಳು ಅಂತ ಕರೀತಾರೆ. ಪದರ ಪರ್ವತಗಳಂದ್ರೆ ನಿಮಗೆ ಪ್ಲೇಟ್, ದೋಸೆ ಮೇಲೆ ದೋಸೆ ಹಾಕೊಂಡು ಹೋಗಲ್ವಾ, ಚಪಾತಿ ಮೇಲೆ ಚಪಾತಿ ಹಾಕೊಂಡು ಹೋಗಲ್ವಾ, ಹಂಗೆ ಇದನ್ನ ಫೋಲ್ಡ್ ಮೌಂಟೇನ್ ಅಂತ. ಒಂದ್ರ ಮೇಲೆ ಒಂದು ಆಯ್ತಾ, ತಟ್ಟೆ ಇಡ್ಲಿ ಒಂದ್ರ ಮೇಲೆ ಒಂದು ಹಾಕೊಂಡು ಹೋಗ್ತಾರೆ, ಇಲ್ಲ ಅದನ್ನ ಫೋಲ್ಡ್ ಅಂತ ಹೇಳ್ತಾರೆ. ಫೋಲ್ಡ್ ಮೌಂಟೇನ್ ಅದ ಪದರ ಪರ್ವತಗಳು ಅಂತ ಕರೀತಾರೆ. ಮತ್ತೆ ಈ ಪದರ ಪರ್ವತಗಳಲ್ಲಿ ಹೈಯೆಸ್ಟ್ ಪೀಕ್, ಅತಿ ಎತ್ತರದ ಶಿಖರ ಗುರು ಶಿಖರ ಅಂತ ಕರೀತಾರೆ. 5650 ಫೀಟ್ ಎತ್ತರದಲ್ಲಿದೆ. ಅದು ಮೌಂಟ್ ಅಬು ರಾಜಸ್ಥಾನದಲ್ಲಿದೆ. ಮತ್ತೆ ಮಕ್ರಾನಾ ಮಾರ್ಬಲ್ ಅಂತ ತಾಜ್ ಮಹಲ್ ಯೂಸ್ ಮಾಡಿದ್ದಾರೆ ಮಾರ್ಬಲ್, ಆ ಮಾರ್ಬಲ್ ಸಿಗೋದು ಇದೇ ಅರಾವಳಿ ರೇಂಜ್ ಅಲ್ಲಿ. ಇವಿಷ್ಟು ವಿಶೇಷ ಮಾಹಿತಿಗಳು. ಇದನ್ನ ಕೀನೋಟ್ ಮಾಡಿ ಇಟ್ಕೊಳ್ಳಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಆಲ್ಮೋಸ್ಟ್ ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಫ್ಲೋ ಥ್ರೂ ಅಸ್ಸಾಂ? ಅಸ್ಸಾಂ ಮುಖಾಂತರ ಯಾವ ನದಿ ಹರಿಯುತ್ತೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಕ್ಚುಲಿ ಕ್ವಶನ್ ರಿಪೀಟ್ ಆಗಿದೆ ಅಂತ ಅನ್ಕೋತೀನಿ. ಆಯ್ತಾ, 4 ಆಪ್ಷನ್ ಇದೆ, ಆದ್ರೂ ಹೇಳ್ತೀನಿ. ಬ್ರಹ್ಮಪುತ್ರ, ತಾಪಿ, ಸಬರ್ಮತಿ, ನರ್ಮದಾ. 5 ಸೆಕೆಂಡ್ ಟೈಮ್. 5 4 3 2 1 ಯಾವ್ದು ಬರುತ್ತೆ? ಕ್ವಶನ್ ನಂಬರ್ 18ಗೆ ಆಪ್ಷನ್ ಎ ಬರುತ್ತೆ, ಬ್ರಹ್ಮಪುತ್ರ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ರಹ್ಮಪುತ್ರ ರಿವರ್ ಬಗ್ಗೆ. ಅಸ್ಸಾಂ ಮುಖಾಂತರ ಅದು ಹೋಗುತ್ತೆ, ಅದ್ರ ಹಿಸ್ಟ್ರಿನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ, ಕ್ವಶನ್ ನಂಬರ್ 18ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ, ಇಫ್ ಪೀಪಲ್ ಕಂಟಿನ್ಯೂ ಡಂಪಿಂಗ್ ವೇಸ್ಟ್ ಇನ್ ಟು ರಿವರ್, ವಾಟ್ ಈಸ್ ದ ಮೋಸ್ಟ್ ಲೈಕ್ಲಿ ರಿಸಲ್ಟ್? ಆಯ್ತಾ, ಜನರು ತ್ಯಾಜ್ಯವನ್ನು ನದಿಗಳಿಗೆ ಎಸೆಯುವುದನ್ನು ಮುಂದುವರಿಸಿದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದೆಲ್ಲ ಕಾಮನ್ ಸೆನ್ಸ್. ಆಯ್ತಾ, ಕಾಮನ್ ಸೆನ್ಸ್ ಕ್ವಶನ್. ಆಪ್ಷನ್ ಎ, ರಿವರ್ ವಿಲ್ ಬಿಕಮ್ ಕ್ಲೀನರ್, ನದಿಗಳು ಸ್ವಚ್ಛವಾಗುತ್ತಂತೆ. ಎರಡನೇದು, ಅಕ್ವಾಟಿಕ್ ಪ್ಲಾಂಟ್ಸ್ ಅಂಡ್ ಆನಿಮಲ್ ಮೇ ಡೈ, ಆಯ್ತಾ, ಜಲಚರ ಸಸ್ಯಗಳು ಮತ್ತೆ ಪ್ರಾಣಿಗಳು ಸತ್ತೋಗುತ್ತಂತೆ. ಮೂರನೇದು, ಮೋರ್ ಫಿಶ್ ವಿಲ್ ಗ್ರೋ, ಆಯ್ತಾ, ಹೆಚ್ಚು ಮೀನುಗಳು ಬೆಳೆಯುತ್ತಂತೆ. ನಾಲ್ಕನೇದು, ರಿವರ್ ವಾಟರ್ ವಿಲ್ ಬಿಕಮ್ ಸ್ವೀಟರ್, ನದಿ ನೀರು ತುಂಬಾ ಸ್ವೀಟ್ ಆಗುತ್ತಂತೆ. ಆಯ್ತಾ, ನದಿಗೆ ತ್ಯಾಜ್ಯ, ಆ ವೇಸ್ಟ್ ಕಚಡ ಗಿಚಡ ಎಲ್ಲ ತಗೊಂಡಾಗ ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ? 5 ಸೆಕೆಂಡ್ ಟೈಮ್. 5 4 3 2 1. ಏನಾಗುತ್ತೆ? ನದಿ ನೀರನ್ನ ಕಲುಷಿತಗೊಳಿಸಿದ್ರೆ ಏನಾಗುತ್ತೆ ಅಂದ್ರೆ ಅಕ್ವಾಟಿಕ್ ಪ್ಲಾಂಟ್ಸ್ ಆನಿಮಲ್ ಸತ್ತೋಗುತ್ತೆ. ಆಯ್ತಾ, ಜಲಚರ ಪ್ರಾಣಿಗಳು ಸಸ್ಯಗಳು ಸತ್ತೋಗುತ್ತೆ. ಅವು ಸತ್ತೋದ್ರೆ ನಾವೇನಾಗ್ತೀವಿ? ನಾವು ಮುಂದೊಂದು ದಿನ ಡಮಾರ್ ಆಗ್ತೀವಿ. ನೀವು ಹೇಳ್ತಾರೆ ನದಿ ನೀರು ಕುಡಿದು ಜಾನುವಾರುಗಳಿಗೆ ಇದಾಯ್ತು, ಮತ್ತೆ ಅಲ್ಲಿನ ಜನರಿಗೆ ಏನೋ ಅಸ್ವಸ್ಥರಾದ್ರು ಅಂತ ಎಲ್ಲ ನ್ಯೂಸ್ ಬರ್ತಾ ಇರುತ್ತಲ್ಲ. ಸೊ ಅದಕ್ಕೆ ಕಾರಣ ಇದೇನೆ. ಆಯ್ತಾ, ಅದರಿಂದ ನದಿನ ದೇವರು ಅಂತ ಪೂಜೆ ಮಾಡಬೇಕು. ನದಿನ ರಕ್ಷಣೆ ಮಾಡೋ, ಕಸ ಗೀಸ ಏನು ಒಂಚೂರು ಹಾಕ್ಬಾರ್ದು, ಗಲೀಜು ಮಾಡಬಾರ್ದು ಅದನ್ನ. ಆಯ್ತಾ, ತುಂಬಾ ಧಾರ್ಮಿಕ ಕೇಂದ್ರಗಳಿಂದ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲ ನದಿಗಳನ್ನು. ಕ್ವಶನ್ ನಂಬರ್ 19ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಬೆಸ್ಟ್ ವೇ ಟು ಕನ್ಸರ್ವ್ ರಿವರ್ಸ್? ಕನ್ನಡದಲ್ಲಿ, ನದಿಗಳನ್ನು ಸಂರಕ್ಷಣೆ ಮಾಡಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ಮಾರ್ಗವಾಗಿದೆ? ನದಿಗಳನ್ನ ರಕ್ಷಣೆ ಮಾಡಬೇಕು, ನದಿಗಳನ್ನ ರಿವರ್ಸ್ನ ಕನ್ಸರ್ವ್ ಮಾಡಬೇಕು ಅಂದ್ರೆ ಯಾವುದು ಬೆಸ್ಟ್ ವೇ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು, ಥ್ರೋ ಪ್ಲಾಸ್ಟಿಕ್ ವೇಸ್ಟ್ ಇನ್ ಟು ರಿವರ್, ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ನದಿಗೆ ಎಸೀರಿ. ಆಯ್ತಾ, ನಮ್ಮ ದೇಶದಲ್ಲಿ ಸುಮಾರು 90% ಜನ ಅದನ್ನೇ ಮಾಡ್ತಾರೆ. ಇರೋ ಪ್ಲಾಸ್ಟಿಕ್ ಎಲ್ಲ ಅದೇನು ನದಿ ಅಂದ್ರೆ ಅದೇನು ಅಂತ ತಿಳ್ಕೊಬಿಟ್ಟಿದ್ರು. ನದಿ, ಕಾಲುವೆ, ಕೆರೆ, ಕಟ್ಟೆ ಅಂದ್ರೆ ಡಂಪಿಂಗ್ ಪ್ಲೇಸ್ ಮಾಡ್ಕೊಬಿಟ್ಟಿದ್ದಾರೆ. ಆಯ್ತಾ, ವಾಶ್ ವೆಹಿಕಲ್ ಡೈರೆಕ್ಟ್ಲಿ ಇನ್ ರಿವರ್ಸ್, ನದಿಗೆ ಅಥವಾ ಕಾಲುವೆಗಳಿಗೆ ವೆಹಿಕಲ್ ತಗೊಂಡೋಗಿ ಎಲ್ಲ ತೊಳೆದು ಮಡಗ್ಬಿಡೋದು, ಆಯಿಲ್ ಗ್ರೀಸ್ ಎಲ್ಲ ನದಿಗೆ ಹೊಟ್ಟೋಗ್ಬಿಡೋದು. 3, ಟ್ರೀಟ್ ಸೀವೇಜ್ ಬಿಫೋರ್ ರಿಲೀಸಿಂಗ್ ಇನ್ ಟು ರಿವರ್ಸ್, ಸಂಸ್ಕರಿಸಿ ಒಳಚರಂಡಿ ನೀರನ್ನು ನದಿಗಳಿಗೆ ಬಿಡಬೇಕು. ಆಯ್ತಾ, ಒಳಚರಂಡಿ ನೀರೆಲ್ಲ ಬರ್ತಾರೆ, ಅದೆಲ್ಲ ಟ್ರೀಟ್ ಮಾಡಿ ನದಿಗೆ ಬಿಡಬೇಕು. 4ನೇದು, ನದಿಯ ಕಟ್ ಟ್ರೀಸ್ ಅಲಾಂಗ್ ರಿವರ್ ಬ್ಯಾಂಕ್, ನದಿಯ ದಡದಲ್ಲಿ ಮರಗಳನ್ನ ಕತ್ತರಿಸಿ ಹಾಕೋದು. ಯಾವ್ದು ಬರುತ್ತೆ ಆಪ್ಷನ್ ಕ್ವಶನ್ ನಂಬರ್ 20ಗೆ? ಆಯ್ತಾ, 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯ್ತಾ, ನದಿಗೆ ಸೀವೇಜ್ ವಾಟರ್ನ ಬಿಡೋಕ್ ಮುಂದೆ ಟ್ರೀಟ್ ಮಾಡಿಬಿಡ್ಬೇಕು. ಎಲ್ಲ ಡೆವಲಪಿಂಗ್ ನೇಷನ್ ಇದೆಯಲ್ಲ, ಯುರೋಪಿಯನ್ ನೇಷನ್ ಇರ್ಬೋದು ಅಥವಾ ಲಂಡನ್ ಇರ್ಬೋದು, ರಷ್ಯಾ ಇರ್ಬೋದು. ರಷ್ಯಾದಲ್ಲಂತೂ ಸುಮಾರು
99% ಸೀವೇಜ್ ವಾಟರ್ನ ಟ್ರೀಟ್ ಮಾಡಿ ನದಿಗೆ ಬಿಡ್ತಾರೆ ಆಯ್ತಾ. ಅಲ್ಲಿ ದೊಡ್ಡ ಮೆಗಾ ಸಿಟಿಗಳಿರುತ್ತೆ, ಬೆಂಗಳೂರು ಆ ಥರ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಿರುತ್ತೆ, ರಾಜಧಾನಿಗಳಿದೆ. ಅಲ್ಲೆಲ್ಲ ನದಿ ನೋಡಿದ್ರೆ ಸ್ಫಟಿಕದ ತರ ಕ್ಲಿಯರ್ ಆಗುತ್ತೆ. ನೀವೇನೋ ₹1 ಕಾಯಿನ್ ಏನಾದ್ರು ಬಿಸಾಕಿದ್ರೆ ಆ ಕಾಯಿನ್ ನಿಮ್ಗೆ ಕಾಣುತ್ತೆ, ಅಷ್ಟು ಶುದ್ಧವಾಗಿರುತ್ತೆ ನೀರು. ಅದು ಸಿಟಿಗಳ ಮಧ್ಯೆ. ಬೆಂಗಳೂರು ನೋಡಿ ವೃಷಭಾವತಿ ನದಿ, ಅದು ಬರ್ತಾ ಇದ್ದಂಗೆ ವಾಸನೆ ಸ್ಮೆಲ್ ಬರುತ್ತೆ. ನೀವು ಟ್ರೈನಲ್ಲಿ ಹೋಗ್ತಾರಿ, ಬಸ್ಸಲ್ಲಿ ಹೋಗ್ತಾರಿ, ಕಾರಲ್ಲಿ ಹೋಗ್ತಾರಿ, ಆ ನದಿ ಪಾಸ್ ಆಗ್ತಾ ಇದ್ದಂಗೆ ನಮಗೆ ಸ್ಮೆಲ್ ಬರುತ್ತೆ. ಆ ರೀತಿ ನಮ್ಮ ದೇಶದಲ್ಲಿ ನಾವು ನದಿಗಳನ್ನ ಇಟ್ಕೊಂಡಿದ್ದೀವಿ. ನದಿಗಳನ್ನ ದೇವರು ಅಂತ ಪೂಜೆ ಮಾಡ್ತೀವಿ, ನದಿಗಳನ್ನ ಈ ರೀತಿ ಇಟ್ಕೊಂಡಿದ್ದೀವಿ. ರಷ್ಯಾದಲ್ಲಿ, ಅಮೇರಿಕಾ ಮತ್ತೆ ಯುರೋಪಿಯನ್ ಕಂಟ್ರೀಸಲ್ಲೆಲ್ಲ ನೀವೇನೋ ಕಾಯಿನ್ ಹಾಕಿದ್ರೆ ಕಾಯಿನ್ ಕಾಣಿಸೋದು, ಅಷ್ಟು ಪರಿಶುದ್ಧವಾಗಿರುತ್ತೆ. ಸೊ ಅದಕ್ಕೆ ನೀವೆಲ್ಲ ಚಿಕ್ಕ ಮಕ್ಕಳು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನದಿ ಸುತ್ತಮುತ್ತಲ ಪರಿಸರನ ಯಾವ ರೀತಿ ಇಟ್ಕೋಬೇಕು ಅಂತಾನೆ ಈ ಬೇಸಿಕ್ ಟಾಪಿಕ್ ಇಟ್ಕೊಂಡಿದ್ರೆ ದಯವಿಟ್ಟು ನೀಟಾಗಿ ಇಟ್ಕೊಳ್ಳಿ ಆಯ್ತಾ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಸಿ.